ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದಲ್ಲಿ ಮುಂದೆ ಬರುವುದು ಕರ್ಮ ವಿಮೋಚನ ಸಂಧಿ ಅಂತ, ಅಥವಾ ಸ್ತೋತ್ರ ಪ್ರಕರಣ ಸಂಧಿ ಹಾಗೆ ಅಂತ. ಅದರಲ್ಲಿ ಮೊದಲನೇ ಪದ ಮೂಲ ನಾರಾಯಣನು ಮಾಯಾಲೋಲನಂದಾವತಾರ ನಾಮಕ ವ್ಯಾಲ ರೂಪ ಜಯ ರಮಣನಾವೇಶ ನೆನಿಸುವನು. ಲೀಲೆಗೈವಾನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗು ನೆಲೆಸಿಹ ಶಾಂತಿ ಅನಿರುದ್ಧ. ಅಂದ್ರೆ ಪರಮಾತ್ಮನ ಒಂದು ಸ್ತೋತ್ರ ಇದರಲ್ಲಿ ಮಾಡ್ತಾರೆ, ವಿಶಿಷ್ಟವಾದ ಸ್ತೋತ್ರ. ಮತ್ತು ಕರ್ಮ ವಿಮೋಚನ, ಕರ್ಮದಿಂದ ನಮಗೆ ಬಂಧನ ಇದೆ, ಆ ಬಂಧನದಿಂದ ಹೇಗೆ ನಾವು ಮೋಕ್ಷವನ್ನ ಪಡಿತೀವಿ ಹಾಗೆ ಅಂತ ಹೇಳ್ತಾರೆ ಇದರಲ್ಲಿ. ಮೂಲನಾರಾಯಣನು ಅಂದ್ರೆ ಎಲ್ಲಾ ಲೋಕಕ್ಕೂ ಮೂಲ, ದೇವರಿಗೆ ಮೂಲ ಅಂತ ಹೆಸರು. ಯಾಕೆ? ಅವನಿಂದಲೇ ಎಲ್ಲ ಬಂದದ್ದು. ಅದರಿಂದ ಮೂಲರೂಪಿ ನಾರಾಯಣನು ಅಂತ ಅರ್ಥ. ಮೂಲ ಅಂದ್ರೆ ನಾರಾಯಣ. ಅವನು ಮಾಯಾಲೋಲ ಅಂದ್ರೆ ಮಾಯಾ ಅಂತ ಲಕ್ಷ್ಮಿಯ ಒಂದು ರೂಪ, ಅವರ ಪತಿಯಾದ ವಾಸುದೇವ. ಮೊದಲು ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ರೂಪಗಳನ್ನು ತೆಗೆದುಕೊಂಡ. ಎಷ್ಟು ಮಾರ್ಕ್? ಅನಂತಾವತಾರ ನಾಮಕ. ಅವನಿಗೆ ಎಷ್ಟು ಹೆಸರುಗಳಿದೆ ಅಂದ್ರೆ ಅನಂತ ಅವತಾರಗಳು ಇದೆ, ಅನಂತ ಹೆಸರುಗಳು ಇದೆ. ವ್ಯಾಳ ರೂಪ, ಸರ್ಪದ ರೂಪವೂ ಇದೆ ಅವನಿಗೆ. ಇನ್ನು ಜಯಾರಮಣನು, ಸರ್ಪದ ರೂಪದಲ್ಲಿ ಇರುವವ ಯಾರು? ಸಂಕರ್ಷಣ. ವ್ಯಾಳ ರೂಪ ಜಯಾರಮಣನು, ಜಯಾಪತಿ. ಜಯ ಅಂತ ಲಕ್ಷ್ಮಿಯ ಮತ್ತೊಂದು ರೂಪ, ಅವರ ಪತಿ ಸಂಕರ್ಷಣ ಹಾಗೆ ಅಂತ. ಮಾಯಾಪತಿ ವಾಸುದೇವ, ಜಯಾಪತಿ ಸಂಕರ್ಷಣ. ಆವೇಶ ನೆನೆಸುವನು, ಎಲ್ಲ ಚೇತನದಲ್ಲಿ ಆವಿಷ್ಟನಾಗಿದ್ದಾನೆ, ಅದರಿಂದ ಅವನಿಗೆ ಆವೇಶ ಅಂತ ಹೆಸರು. ಎಲ್ಲ ಚೇತನಲ್ಲಿ ಪ್ರವೇಶನಾಗಿದ್ದಾನೆ. ಅನಂತ ಚೇತನ ಜಾಲದೊಳು, ಅನಂತ ಜೀವರಲ್ಲೂ ಪ್ರದ್ಯುಮ್ನ ಎನ್ನುವ ರೂಪಿ ಪರಮಾತ್ಮ ಲೀಲೆಗೇವ. ಪ್ರದ್ಯುಮ್ನ ಅಂತ ಪರಮಾತ್ಮನ ರೂಪ ಇದೆ ಹಾಗೆ ಅಂತ. ಪ್ರದ್ಯುಮ್ನ ಲೀಲೆಗೈವ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಕರ್ಮಗಳನ್ನ ಮಾಡಿಸಿ ಲೀಲೆಯನ್ನ ತೋರಿಸ್ತಾನೆ ಅಂತ. ಶಾಂತಿ ಅನಿರುದ್ಧ, ಶಾಂತಿಯ ಪತಿ ಅನಿರುದ್ಧ ನಾಮಕ ಪರಮಾತ್ಮ. ಅವನು ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ ಹಾಗೆ ಅಂತ. ಪರಮಾತ್ಮ ಒಂದೊಂದು ರೂಪಕ್ಕೂ ಒಂದೊಂದು ವಿಶೇಷ ಕಾರ್ಯಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟು 4 ರೂಪ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಹಾಗೆ ಅಂತ. ಅನಂತ ಅವತಾರಗಳಿದೆ. ಇವುಗಳಲ್ಲಿ 4 ಮೂಲ ರೂಪದಿಂದ ಮೊದಲು ಹೊರಗೆ ತೆಗೆದುಕೊಂಡ ಪರಮಾತ್ಮನ ಆಜ್ಞೆಯಂತೆ ಲಕ್ಷ್ಮೀದೇವಿಯು ಕೂಡ ಮಾಯಾ, ಜಯ, ಕೃತಿ, ಶಾಂತಿ ಅಂತ 4 ರೂಪವನ್ನ ಧರಿಸಿ ಅವನ ಮಡದಿಯಾಗಿದ್ದಾರೆ ಅಂತ ಅರ್ಥ. ಮಾಯಾಪತಿ ವಾಸುದೇವ ಅನಂತ ರೂಪಗಳಿಗೆ ಮೂಲ ಆಯಿತು. ಮೂಲರೂಪಿ ನಾರಾಯಣನಿಂದ ಬಂದ ವಾಸುದೇವನಿಂದಲೇ ಎಲ್ಲಾ ರೂಪಗಳು, ದಶಾವತಾರ ಅಂತ ಏನ್ ನೋಡ್ತೀವಿ, ಕೇಶವಾದಿ ರೂಪಗಳು, ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ ಸಹಸ್ರನಾಮ ರೂಪ ಏನ್ ನೋಡ್ತೀವಿ, ಪರಮಾತ್ಮನ ಅನಂತ ರೂಪಗಳು ಹೊರಗೆ ಬಂದದ್ದು ಈ ವಾಸುದೇವನಿಂದಲೇ. ಅದು ವಿಶಿಷ್ಟವಾದ ಒಂದು ಕ್ರಿಯೆ ಪರಮಾತ್ಮನದ್ದು. ಇನ್ನು ಸಂಕರ್ಷಣ ರೂಪಿ ಪರಮಾತ್ಮ ಎಲ್ಲ ಚೇತನರಲ್ಲೂ ಇದ್ದು ಒಂದು ಅಂಶ ಅಂತ ಕರೆಸಿಕೊಳ್ಳುವವನಾಗ್ತಾನೆ. ಅಂಶರೂಪಿ ಅಂತ ಅವನಿಗೆ ಹೆಸರು, ಅಂಶರೂಪಿ. ಇನ್ನು ಕೃತಿಪತಿ ಪ್ರದ್ಯುಮ್ನ ಚೇತನರಲ್ಲಿದ್ದು ನಾನಾ ಕ್ರಿಯೆಗಳನ್ನ ಮಾಡಿಸ್ತಾನೆ. ಇನ್ನು ಅನಿರುದ್ಧ ಬ್ರಹ್ಮಾಂಡದ ಒಳಗೆ ಹೊರಗೆ ಇದ್ದು ರಕ್ಷಣೆಯನ್ನು ಮಾಡ್ತಾನೆ ಹಾಗೆ.
5 ಕಾರಣ ರೂಪ 25 ಕಾರ್ಯಗಳೆನಿಸುವು 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಭೇದವರ್ಜಿತ ಮೂರ್ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಿಟ್ಟೆಲ್ಲರನು ಸಂತೈಪ ಸರ್ವಜ್ಞ. ಹಿಂದೆ ಹೇಳಿದೆ 5 ರೂಪ, ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಈ 5 ರೂಪ. ಈ 5 ರೂಪಗಳಲ್ಲೂ ಮತ್ತೆ 5 ರೂಪದ ಜೊತೆಗೆ ಸೇರ್ತದೆ. ಅಂದರೆ ನಾರಾಯಣ ಎನ್ನುವ ರೂಪ ಉಳಿದ 5 ರೂಪಗಳ ಜೊತೆಗೆ ನಾರಾಯಣ, ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ ಅಂತ ನಾರಾಯಣನಲ್ಲಿ 5 ರೂಪ. ಅದೇ ತರ ವಾಸುದೇವನಲ್ಲಿ ಮತ್ತೆ 5 ರೂಪ. ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಈ ರೀತಿಯಾಗಿ ಒಟ್ಟು ಒಂದೊಂದು ರೂಪದಲ್ಲೂ ಮತ್ತು 5 ರೂಪ ಸೇರಿ 25 ರೂಪಗಳು, 25 ರೂಪಗಳಾಗಿ ಪರಿಣಮಿಸಿ ಈ ಚರಾಚರದಿ 6 ರೂಪದಿ, ಈ ಚರಾಚರದಲ್ಲಿ ಒಟ್ಟು 30 ರೂಪಗಳು ನೋಡಿ. ಬಿಡಿ ಬಿಡಿಯಾಗಿದ್ದ ರೂಪ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ 5 ರೂಪ. ಈ 5 ರೂಪ ಮತ್ತೊಂದು ರೂಪದ ಜೊತೆಗೆ ಸೇರಿ 25 ರೂಪ, ಒಟ್ಟು 30 ರೂಪ. ಇದು ಹಿಂದೆನೆ ಬಂದಿದ್ದು. ಈ 30 ರೂಪಗಳಿಂದ ರಮಿಸುತ್ತಿಪ್ಪನು, ಎಲ್ಲ ಕಡೆ ವ್ಯಾಪ್ತನಾಗಿ ಲೀಲೆಯನ್ನ ಮಾಡ್ತಾನೆ. ಭೇದವರ್ಜಿತ, ಈ ಪರಮಾತ್ಮನ ರೂಪಗಳಿಗೆ ಏನಿಲ್ಲ, ಭೇದ ಇಲ್ಲ. ವಾಸುದೇವನಿಗೆ ಯದ್ಯಪಿ ಕರ್ಮ ವಿಶೇಷ ಹೇಳಿದ್ದಾರೆ, ಆದರೆ ಬೇರೆ ರೂಪಗಳಿಗೆ, ಪರಮಾತ್ಮನ ರೂಪಗಳಿಗೆ ಅದು ಇಲ್ಲ ಅಂತ ಅರ್ಥ ಇಲ್ಲ. ಎಲ್ಲಾ ರೂಪಗಳಿಗೂ ಅನಂತ ಗುಣಪೂರ್ಣವಾಗಿ ದೋಷ ದೂರವಾಗಿ ಎಲ್ಲಾ ಕಾರ್ಯವನ್ನ ಮಾಡುವ ಸಾಮರ್ಥ್ಯವು ಇದ್ದೇ ಇದೆ. ಜನ್ಮಾದಿ ಕಾರಣ, 3 ಜಗತ್ತಿಗೂ ಕೂಡ ಸೃಷ್ಟಿಯಾದಿಗಳನ್ನು, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೊಡುವವನಾಗಿ ಪರಮಾತ್ಮ ಇದ್ದಾನೆ. ಮುಕ್ತಿದಾಯಕ, ಮೋಕ್ಷವನ್ನು ಕೊಡ್ತಾನೆ. ಸರ್ವಜ್ಞ, ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಸ್ವಾಭಾವಿಕವಾಗಿ ಎಲ್ಲವನ್ನು ಬಲ್ಲವನಾಗಿದ್ದಾನೆ ಅಂತ ಪರಮಾತ್ಮ ಸೋದರದೊಳಿಟ್ಟು, ತನ್ನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಇಟ್ಟು ಸಂತೈಪ, ಕಾಪಾಡುತ್ತಾನೆ. ಅದೇ ತರ ಇಡೀ ಬ್ರಹ್ಮಾಂಡವು ಕೂಡ ತನ್ನ ಅವಯವಗಳಲ್ಲಿ ಇಟ್ಟು, ನಾವು ವಿರಾಟ್ ರೂಪ ಅಂತ ನಾವು ನೋಡಿದ್ದೀವಿ ಹಿಂದೆ, ಇಟ್ಟು ಅವುಗಳನ್ನ ರಕ್ಷಣೆಯನ್ನು ಮಾಡ್ತಾನೆ. ಹಾಗೆ ಅಂತ ಕಾರ್ಯಕಾರಣ ಕರ್ತೃಗಳೊಳು ಸ್ವಭಾರ್ಯರಿಂದೊಡ ಕೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೆ ಸ್ವೇಚ್ಛೆಯಲಿ ಪ್ರೇರ್ಯನಲ್ಲ ರಮಾಬ್ಜ ಭವ ಪ್ರಾರ್ಯ ರಕ್ಷಿಸು ಶಿಕ್ಷಿಸುವನು ಸ್ವವೀರ್ಯದಿಂದಲಿ ದಿವಿಜದಾನ ಬದತಿಯ ನನುದಿನದಿ. ಕಾರ್ಯ ಕಾರಣ ಕರ್ತೃ ನೋಡಿ, ಒಂದು ಕೆಲಸ ಆಗಬೇಕು ಅಂದ್ರೆ ಕಾರ್ಯ ಆಗಬೇಕು. ಕಾರ್ಯ ಅಂದ್ರೆ ಕೆಲಸ, ಅದಕ್ಕೇನು ಬೇಕು? ಒಂದು ಕಾರಣ ಬೇಕು ಮತ್ತು ಒಂದು ಕರ್ತೃ ಬೇಕು. ಒಂದು ಅಡಿಗೆ ಆಗಬೇಕು ಅಂದ್ರೆ ಅಡಿಗೆ ಎಂಬುದು ಕಾರ್ಯ. ಅಡಿಗೆ ಆಗಬೇಕು ಅಂದ್ರೆ ಏನ್ ಬೇಕು? ಅದಕ್ಕೆ ಕಾರಣ ಬೇಕು. ಅಕ್ಕಿ, ಬೇಳೆ, ತರಕಾರಿ, ಹೀಗೆ ವ್ರತಕ್ಕೆ ಬರಲ್ಲ ಅದು. ಅಕ್ಕಿ, ಬೇಳೆ ಇತ್ಯಾದಿಗಳು ಬೇಕು. ಇನ್ನು ಕರ್ತೃ ಒಬ್ರು, ಅಡಿಗೆ ಮಾಡುವ ಒಂದು ವ್ಯಕ್ತಿ ಬೇಕು. ಈ ರೀತಿಯಾಗಿ ಪರಮಾತ್ಮ ಎಲ್ಲಿದ್ದಾನೆ? ಹಾಗೆ ಅಂದ್ರೆ 3ರಲ್ಲೂ ಇದ್ದಾನೆ. ಕಾರ್ಯ ಕಾರಣ ಕರ್ತೃಗಳೊಳು ಸ್ವಭಾರ್ಯರಿಂದೊಡ ಕೂಡಿ, ತಾನು ಮಾತ್ರ ಇಲ್ಲ, ತನ್ನ ಮಡದಿಯಾದ ಲಕ್ಷ್ಮೀದೇವಿಯಿಂದಲೂ ಕೂಡ ಕೂಡಿ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮ ಕಪಿಲಾಚಾರ್ಯ, ಕಂ ಸುಖಂ ಪಿಬತೀತಿ ಕಪಿಹಿ ಖಾದೀತಿ ಲಹ ಲೋಕಃ ಗುರುತ್ವಾದ ಆಚಾರ್ಯ ಸಚ ಅಸೌ ಕಪಿಲಾಚಾರ್ಯ. ಹಾಗೆ ಅಂತ ಕಪಿಲ ಅಂದ್ರೆ ಸುಖವನ್ನ ಪಾನ ಮಾಡುವವ, ಭೋಗ ಮಾಡುವವ, ಎಲ್ಲರನ್ನು. ಪಿ ಪಿ ಅಂದ್ರೆ ನೋಡಿ, ಕ 3 ಪದ ಇದೆ, ಕ ಪಿ ಲ. ಹಾಗೆ ಅಂತ ಕ ಅಂದ್ರೆ ಸುಖರೂಪ, ಪಿ ಅಂದ್ರೆ ಪಾಲನೆ, ಎಲ್ಲರನ್ನು ಪಾಲನೆ ಮಾಡ್ತಾನೆ. ಲ ಹಾಗೆ ಅಂದ್ರೆ ಲಾತಿ, ಎಲ್ಲರನ್ನು ಮೋಕ್ಷಕ್ಕೆ ಕರೆದೊಯ್ತಾನೆ. ಉಪದೇಶಾದಿಗಳನ್ನ ಮಾಡಿ ಮೋಕ್ಷಾದಿಗಳಿ, ವೈಕುಂಠಾದಿ ಲೋಕಗಳಿಗೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ಕಪಿಲ. ಉಪದೇಶ ಆಚಾರ್ಯ, ಆಚಾರ್ಯ ಅಂತ ಹೇಳಿ ಅವನಿಗೆ, ಪರಮಾತ್ಮನಿಗೆ ಹೆಸರು. ಮಹರ್ಷಿ ಕಪಿಲಾಚಾರ್ಯ ಅಂತ ಇದೆ ನೋಡಿ. ಮಹರ್ಷಿ ಕಪಿಲಾಚಾರ್ಯ. ಆಚಾರ್ಯ ಅಂದ್ರೆ ಯಾರಿಗೆ ಸ್ಥಾನ? ಉಪದೇಶ ಮಾಡುವವರಿಗೆ. ಪರಮಾತ್ಮ ಏನಾಗಿದ್ದಾನೆ? ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೂಡ ಮೂಲ ಗುರುವಾಗಿ ಇದ್ದಾನೆ ಅಂತ ಅರ್ಥ.
ಆದಿಗುರು, ಮೂಲಗುರು ಅಂತೆಲ್ಲ ಪ್ರಸಿದ್ಧ. ಈ ರೀತಿಯಾಗಿ ತನ್ನೊಳು ತಾನೇ ಸ್ವೇಚ್ಛೆಯಲ್ಲಿ ಕ್ರೀಡಿಸುತ್ತಿಪ್ಪ. ತನ್ನೊಳು ತಾನೇ ಇದ್ದು ತನ್ನ ಇಚ್ಛೆ ಪ್ರಕಾರ ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ಪ್ರೇರ್ಯನಲ್ಲ. ಈ ಪರಮಾತ್ಮನಿಗೆ ಇನ್ನೊಬ್ಬರ ಪ್ರೇರಕರು ಅಂತ ಯಾರು ಇಲ್ಲ. ಅವನೇ ಅವನಿಗೆ ಅದನ್ನೇ ಸ್ವತಂತ್ರ ಅಂತ ಕರೆಯೋದು. ತನ್ನ ಅಧೀನದಲ್ಲಿ ತಾನಿದ್ದಾನೆ ಹೊರತು ದೇವರೇನಲ್ಲ, ಪರತಂತ್ರ ಅಲ್ಲ. ಇನ್ನೊಬ್ಬರನ್ನ ಅಪೇಕ್ಷೆ ತಾನು ಇರೋದಕ್ಕೆ, ತಾನು ಕೆಲಸ ಮಾಡೋದಕ್ಕೆ, ತಾನು ಜ್ಞಾನವನ್ನ ಪಡೆಯೋದಕ್ಕೆ ಬೇರೆಯವರ ಅಪೇಕ್ಷೆ ಇಲ್ಲ. ನಮಗೆ ಹಾಗಿಲ್ಲ. ಕಣ್ಣಿಲ್ಲ ಅಂದ್ರೆ ನಮಗೆ ಲೈಟ್ ಇಲ್ಲ ಅಂದ್ರೆ ನೋಡಿ, ಕಣ್ಣು ಬಿಡಿ, ಲೈಟ್ ಇಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಆ ತರ ನಾವು ಪರಾಧೀನರು. ಆದ್ರೆ ದೇವರು ಹಾಗಿಲ್ಲ, ಸ್ವತಂತ್ರ ಅಂತ ಅರ್ಥ. ರಾಮಾಬ್ಜ ಭವರ ಆರ್ಯ ಸ್ವವೀರ್ಯದಿಂದಲಿ ಅಂತ. ರಮಾಬ್ಜ ಭವರ ಅಂದ್ರೆ ರಮಾದೇವಿ, ಅಂದ್ರೆ ರಮಾದೇವಿ ಲಕ್ಷ್ಮೀದೇವಿ. ಅಬ್ಜ ಭವ ಹಾಗೆಂದ್ರೆ ಬ್ರಹ್ಮದೇವರು. ಅಬ್ಜಭವ ಹಾಗೆಂದ್ರೆ ಬ್ರಹ್ಮದೇವರು. ಭವ ಹಾಗೆಂದ್ರೆ ರುದ್ರದೇವರು. ಹಾಗೆ ಲಕ್ಷ್ಮಿ, ಬ್ರಹ್ಮ, ರುದ್ರ ಇವರೇ ಮೊದಲಾದ ಎಲ್ಲರಿಗೂ ಕೂಡ ಆರ್ಯ, ಉತ್ತಮ, ಪೂಜ್ಯ ಅಂತ ನೆನೆಸಿಕೊಂಡು, ಅಂದ್ರೆ ಲಕ್ಷ್ಮಿ, ಬ್ರಹ್ಮ, ರುದ್ರರು ಎಲ್ಲರೂ ಕೂಡ ದೇವರನ್ನ ಪೂಜೆ ಮಾಡ್ತಾರೆ. ಅಂತವರನ್ನ ಸ್ವವೀರ್ಯದಿಂದಲೇ ಅವರನ್ನ ಇಟ್ಟುಕೊಂಡು ತನ್ನ ಸಾಮರ್ಥ್ಯದಿಂದಲೇ ದಿವಿಜ ದಾನವ ತತಿ. ದಿವಿಜ ಅಂದ್ರೆ ದೇವತೆಗಳ ಗುಂಪು, ದಾನವ ಅಂದ್ರೆ ದೈತ್ಯರ ಗುಂಪು. ಇವರ ಸಮೂಹವನ್ನು ದಿನದಿ ಪ್ರತಿ ದಿವಸವೂ ಕೂಡ ಆ ದೇವತೆಗಳನ್ನು, ದಾನವರನ್ನು ಕೂಡ ಸೃಷ್ಟಿ, ಸ್ಥಿತಿ, ಸಂಹಾರ ಇತ್ಯಾದಿಗಳನ್ನ ಮಾಡ್ತಾನೆ. ಹಾಗೆ ಅಂತ ಅರ್ಥ. ಈ ರೀತಿಯಾಗಿ ಕಾರ್ಯದಲ್ಲೂ, ಕಾರಣದಲ್ಲೂ, ಕರ್ತೃವಿನಲ್ಲೂ ಮುಖ್ಯವಾಗಿ ಪರಮಾತ್ಮ ಇದ್ದಾನೆ ಎಂಬುದನ್ನ ವಿಶೇಷವಾಗಿ ತಿಳಿಸಿದ್ದಾರೆ. ಇನ್ನು ಈ ಸಮಸ್ತ ಜಗತ್ತಿನೊಳಗಾಶೋ ಕಾಶದೋ ಆಕಾಶದೋಲಿರುತಿಪ್ಪ ವ್ಯಾಪ್ತಾವೇಶ ಅವತಾರಂತರಾತ್ಮಕನಾಗಿ ಪರಮಾತ್ಮ ನಾಶರಹಿತ ಜಗತ್ತಿನೊಳಗಾವಕಾಶಧನು ತಾನಾಗಿ ಯೋಗೀಶ ಕ್ಷಯಸ್ಥಿತಿ ತನ್ನೊಳರನ್ ಇಟ್ಟು ಸಲಹುವನು. ತನ್ನೋಳು ಎಲ್ಲರನ್ನಿಟ್ಟು ಸಲಹುವನು. ಈ ಸಮಸ್ತ ಜಗತ್ತಿನೊಳಗೆ ಅಂದ್ರೆ ಈ ಪ್ರಪಂಚದಲ್ಲಿ ಇರುವ ಬ್ರಹ್ಮದೇವರಿಂದ ಶುರು ಮಾಡಿ ಪ್ರತಿಯೊಂದು ಕ್ರಿಮಿ, ಈ ರೀತಿಯಾಗಿ ಪ್ರತಿಯೊಂದು ಚೇತನರಿಗೂ ಕೂಡ, ಮತ್ತು ಜಡ, ಜೀವ ಜಡ ಎಲ್ಲರಲ್ಲೂ ಇದ್ದು ಆಕಾಶದೊಳು, ಅದಿರೋದಕ್ಕೆ ಅವಕಾಶ ಬೇಕಲ್ಲ, ಅದನ್ನೇ ಆಕಾಶ ಅಂತ ಕರಿತೀವಿ. ಆಕಾಶ ಅಂದ್ರೆ ಏನು? ಅವಕಾಶ, ಸ್ಪೇಸ್. ಅಲ್ಲೂ ಇದ್ದು ವ್ಯಾಪ್ತ, ಎಲ್ಲ ಕಡೆ ತಾನಿದ್ದು ಆವೇಶ ಅವರಲ್ಲಿ ಪ್ರವೇಶ ಮಾಡಿ, ಎಲ್ಲ ಕಡೆ ವ್ಯಾಪ್ತನಾಗಿದ್ದು, ಮತ್ತು ಆ ಪದಾರ್ಥದಲ್ಲೂ ಕೂಡ ಪ್ರವೇಶನಾಗಿ, ಆಕಾಶದಲ್ಲೂ ಎಲ್ಲ ಕಡೆ ವ್ಯಾಪ್ತ. ಇನ್ನು ಆಕಾಶ ಅದನ್ನ ಕವರ್ ಮಾಡಿಕೊಂಡಿರುವ ಪದಾರ್ಥಗಳು, ಆ ಪದಾರ್ಥದಲ್ಲೂ ತಾನಾಗಿ ಅವತಾರ ಅಂತರಾತ್ಮಕನಾಗಿ, ಅವತಾರ ರೂಪವನ್ನು ತಾಳಿ, ಮತ್ಸ್ಯಕೂರ್ಮಾದಿ ಅನೇಕ ಅವತಾರಗಳನ್ನು ತಾಳಿ ಅಂತರಾತ್ಮಕನಾಗಿ ಪ್ರತಿ ಜೀವ ಜಡರೋಳು ನಿಯಾಮಕನಾಗಿ ಒಳಗಿದ್ದು ಪರಮಾತ್ಮ ನಾಶರಹಿತ, ಅವನಿಗೆ ಶರೀರ ನಾಶ ಮುಂತಾದ ಯಾವುದೂ ಇಲ್ಲ. ಯೋಗೀಶಾಶಯ ಸ್ಥಿತ, ಯೋಗಿಗಳ ಹೃದಯ ಕಮಲದಲ್ಲಿ ವಾಸ ಮಾಡತಕ್ಕ ಆ ಪರಮಾತ್ಮ ಜಗತ್ತಿನೊಳಗೆ ಅವಕಾಶದನು. ಈ ಜಗತ್ತಿನಲ್ಲಿ ಪ್ರಾಣಿಗಳು ಇರೋದಕ್ಕೆ, ಊಟ ಮಾಡೋದಕ್ಕೆ ಹೊಟ್ಟೆಯಲ್ಲಿ ಅವಕಾಶ ಬೇಕಲ್ಲ. ತಿಂದ ಅನ್ನ ಎಲ್ಲಿ ಹೋಗ್ಬೇಕು ಹೇಳಿ, ಅವಕಾಶ ಇಲ್ಲ ಅಂದ್ರೆ. ಡೈಲಿ ತಿಂತಾ ಇರ್ತೀವಿ ನಾವು. ಚೆಕ್ ಮಾಡಿ, ಒಂದು ಬ್ಯಾಗು ತುಂಬ್ತಾ ಇದ್ರೆ ಏನಾಗ್ತದೆ? ಅದು ಮತ್ತೆ ತುಂಬಸಕ್ಕಾಗಲ್ಲ. ಅದೇ ತರ ಹೊಟ್ಟೆ ತುಂಬುತ್ತಾ ಇದ್ರೆ ಏನಾಗಬೇಕು ನೋಡಿ, ಅವಕಾಶನೇ ಇಲ್ಲದಂತೆ ಆಗ್ತದೆ. ಹಂಗ್ ಮಾಡಿಲ್ಲ ನೋಡಿ ದೇವರು. ತಿಂದ ಅನ್ನ ಜೀರ್ಣವಾಗಿ ಮಲಮೂತ್ರವಾಗಿ ವಿಸರ್ಜನೆ ಮಾಡಿ ಅವಕಾಶ ಸಿಕ್ತು. ಅವಕಾಶದನು ತಾನಾಗಿ ಎಲ್ಲರ ತನ್ನೊಳಗಿಟ್ಟು ಸಲಹುವನು, ಎಲ್ಲ ಪ್ರಾಣಿಗಳನ್ನು ತನ್ನಲ್ಲಿಟ್ಟು ಕಾಪಾಡುತ್ತಾನೆ ಅಂತ ಅರ್ಥ. ದಾರುಪಾಶಾನಗದ ಪಾವಕ ಬೇರೆ ಬೇರಿಪ್ಪಂತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯನೆಂದೆನಿಸಿ
ತೋರಿಕೊಳ್ಳದೆ ಎಲ್ಲರೊಳು ವ್ಯಾಪಾರ ಮಾಡುವ ಯೋಗ್ಯತೆಗಳನುಸಾರ ಫಲಗಳನ್ನು ನಿಸಿ ಸಂತೈಸುವ ಕೃಪಾ ಸಾಂದ್ರ. ದಾರು ಅಂದ್ರೆ ಕಟ್ಟಿಗೆಗಳು, ಪಾಷಾಣಗತ, ಪಾಷಾಣ ಅಂದ್ರೆ ಕಲ್ಲು, ಕಟ್ಟಿಗೆಗಳು, ಕಲ್ಲುಗಳು, ಪಾವಕ ಅಗ್ನಿ. ಈ ಅಗ್ನಿ ಎಲ್ಲಿ ಇರುತ್ತದೆ? ಕಟ್ಟಿಗೆಯಲ್ಲೂ ಇರುತ್ತದೆ, ಕಲ್ಲಿನಲ್ಲೂ ಇರುತ್ತದೆ. ಹೌದಲ್ಲ? ನೋಡಿ, ಅಡಿಗೆ ಮಾಡಬೇಕು, ಕಟ್ಟಿಗೆಯನ್ನು ತರ್ತೀವಿ. ಯಾಕೆ? ಚೆನ್ನಾಗಿ ಒಳಗೆ ಅಗ್ನಿ ಇದೆ ಅದಕ್ಕೆ. ಇನ್ನು ಹೋಮ ಮಾಡಬೇಕು, ಒಂದು 2 ಕಲ್ಲು ಸಿಗ್ತದೆ, ಆ 2 ಕಲ್ಲನ್ನು ಉಜ್ಜಿದ್ರೆ ಒಳಗೆ ಅಗ್ನಿ ಅಭಿವ್ಯಕ್ತಿ ಆಗ್ತದೆ. ಈ ರೀತಿಯಾಗಿ ಕಟ್ಟಿಗೆಯಲ್ಲೂ ಅಗ್ನಿ ಇದೆ, ಕಲ್ಲಿನಲ್ಲೂ ಅಗ್ನಿ ಇದೆ. ಆದರೆ ಅದು ಬೇರೆ ಬೇರೆ. ಅಗ್ನಿಯಲ್ಲಿರುವ ಕಟ್ಟಿಗೆ ಬೇರೆ. ಅದು ಎಷ್ಟು ಕಟ್ಟಿಗೆ ಉಜ್ಜಿದ್ರೂ ಕೂಡ ಅಗ್ನಿ ಬರೋದಿಲ್ಲ ನೋಡಿ. ಅದರಲ್ಲಿರುವ ಅಗ್ನಿ ಪದಾರ್ಥಗಳು ಬೇರೆ, ಅಗ್ನಿಯೂ ಬೇರೆ. ಹೇಗೋ ಅದೇ ತರ ಕಾರಣ ಕಾರ್ಯ ಇವುಗಳ ಒಳಗಿದ್ದು, ಅಗ್ನಿಯಲ್ಲೂ ಗಾಳಿ ಇದೆ, ಸ್ವತಃ ಕಟ್ಟಿಗೆ ಮತ್ತು ಕಲ್ಲು ಅವುಗಳಲ್ಲೂ ಕೂಡ ಗಾಳಿ ಒಳಗೆ ಇದ್ದೇ ಇದೆ. ಈ ರೀತಿಯಾಗಿ ಪರಮಾತ್ಮ ಕಾರ್ಯ ಕಾರಣ ಎರಡರಲ್ಲೂ ಕೂಡ ತಾನಿದ್ದು ಕಾರಣ ಕಾರ್ಯನೆಂದೆನಿಸಿ, ಅವನೇ ಕಾರಣ. ಯಾಕೆ? ಅವನ ಅಧೀನದಲ್ಲಿ ಇದೆ ನೋಡಿ. ಯಾರ ಅಧೀನವಾಗಿ ಒಂದು ಇದೆಯೋ ಆ ಹೆಸರಿನಿಂದಲೇ ಅವ್ರನ್ನ ಕರಿತೀವಿ. ಲೋಕದಲ್ಲೂ ಹಾಗೆ ನೋಡಿ. ತರಕಾರಿ ಹಿಡ್ಕೊಂಡು ಹೋಗ್ತಾರೆ ರೋಡ್ನಲ್ಲಿ, ನೋಡ್ತೀವಿ, ಅವ್ರ ಹೆಸರು ಗೊತ್ತಿಲ್ಲ, ಏನಂತ ಕರಿತೀವಿ? ತರಕಾರಿ ಅಂತಾನೆ ಕರೆಯೋದು. ಅವ್ರು ಬರ್ತಾರೆ, ಅವ್ರು ಬಂದು ಬೈಯೋದಿಲ್ಲ ನೋಡಿ. ಯಾಕೆ ನನ್ನ ತರಕಾರಿ ಅಂತ ಕರೆದಿ? ಅವ್ರೇನು ಆಕ್ಷೇಪ ಮಾಡೋದಿಲ್ಲ. ಯಾಕೆ? ಅವರ ಅಧೀನದಲ್ಲಿ ಇದೆ. ಮತ್ತೆ ಒಂದು ಆಟೋ ಬೇಕು, ಏನ್ ಕರಿತೀವಿ? ಹೆಸರು ಗೊತ್ತಿಲ್ಲ, ಆಟೋ ಅಂತ ಕರಿತೀವಿ. ಅವರು ಬರ್ತಾರೆ, ಅವ್ರೇನು ಆಟೋನಾ? ಇಲ್ಲ, ಆಟೋ ಅವರ ಅಧೀನದಲ್ಲಿ ಇದೆ, ತರಕಾರಿ ಅವರ ಅಧೀನದಲ್ಲಿ ಇದೆ. ಅದೇ ತರ ಯಾರ ಅಧೀನದಲ್ಲಿ ಯಾವುದಿದೆಯೋ ಅವರನ್ನ ಆ ಹೆಸರಿನಿಂದ ಕರಿತೀವಿ ನಾವು. ಲೋಕದಲ್ಲಿ ಕಂಡಿದೆ. ದೇವರೇನಾಗಿದ್ದಾನೆ? ಕಾರ್ಯ ಕಾರಣ ಎಲ್ಲವೂ ಅವನ ಅಧೀನದಲ್ಲಿ ಇದೆ. ಅಕ್ಕಿ ದೇವ್ರನ್ನ ಕರೀಬಹುದು. ಯಾಕೆ? ಅಕ್ಕಿ ಅವನ ಅಧೀನದಲ್ಲಿ ಇದೆ. ನೀರು ದೇವರನ್ನು ಕರೀಬಹುದು, ಅವನ ಅಧೀನದಲ್ಲಿ ಇದೆ. ಈ ರೀತಿಯಾಗಿ ನೋಡಿದರೆ ಎಲ್ಲಾ ವಸ್ತುಗಳು ಕೂಡ ಅವನ ಅಧೀನದಲ್ಲಿ ಇರುವುದರಿಂದ ಎಲ್ಲ ವಸ್ತುಗಳ ಹೆಸರಿಂದಲೂ ಕೂಡ ದೇವರನ್ನೇ ಕರೀಬಹುದು. ಕಾರ್ಯ ಕಾರಣ ಎಲ್ಲವೂ ದೇವರ, ಆ ಹೆಸರು ಕೂಡ ಅವನನ್ನೇ ಹೇಳ್ತದೆ. ಆದರೆ ತೋರಿಕೊಳ್ಳದೆ, ಯಾರಿಗೆ ಕಾಣಿಸ್ತಾನ ನೋಡಿ ದೇವರು? ಶಾಸ್ತ್ರಗಳು ಓದಿದ್ರೆ ಗೊತ್ತಾಗ್ತದೆ ದೇವರಿದ್ದಾನೆ ಅಂತ. ಒಂದು ಸುಳಿವು ಸಿಗಲ್ಲ ದೇವರಿದ್ದಾನೆ ಹಾಗೆಂಬುದಕ್ಕೆ. ಯಾರಿಗೂ ಕಾಣಿಸದೆ ಕೃಪಾ ಸಾಂದ್ರ, ಕೃಪಾ ಸಮುದ್ರನಾದ, ದಯಾ ಸಮುದ್ರನಾದ ಪರಮಾತ್ಮ ಎಲ್ಲರಲ್ಲೂ ವ್ಯಾಪಾರವ ಮಾಡುವ ಯೋಗ್ಯತೆಗಳ ಅನುಸಾರ ಎಲ್ಲರಲ್ಲಿದ್ದು ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ. ಹೇಗೆ? ನಾವು ಹಿಂದೆ ನೋಡಿದ್ದೀವಿ 3 ಪ್ಯಾರಾಮೀಟರ್: ಯೋಗ್ಯತೆ, ಪ್ರಾಚೀನ ಕರ್ಮ ಮತ್ತು ಪ್ರಯತ್ನ. ಅವರವರ ಯೋಗ್ಯತೆಗೆ, ಅವರವರ ಪ್ರಾಚೀನ ಕರ್ಮ, ಅವರವರ ಪ್ರಯತ್ನ, ಅದಕ್ಕೆ ತಕ್ಕಂತೆ ಮಾಡಿ ಕರ್ಮಗಳನ್ನು ಮಾಡಿ ಫಲಗಳನ್ನು ಉಣಿಸಿ, ಪುಣ್ಯವೋ ಪಾಪವೋ ಅವರಿಗೆ ಫಲಗಳನ್ನು ಕೊಟ್ಟು ಸಂತೈಸುವ, ರಕ್ಷಣೆ ಮಾಡ್ತಾನೆ. ಊರ್ಮಿಗಳ ಓಲಿಪ್ಪ ಕರ್ಮ ವಿಕರ್ಮಜನ್ಯ ಫಲಾಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡುಣಿಸುತ್ತಿಪ್ಪ. ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮ ವಿಧರ್ಮಾತ್ಮ ಧರ್ಮಗ ದುರ್ಮತಿ ಜನರೊಲ್ಲನ ಪ್ರತಿಮಲ್ಲ ಶ್ರೀನಲ್ಲ. ಊರ್ಮಿಗಳ ಓಲಿಪ್ಪ. ಊರ್ಮಿಗಳು ಅಂದ್ರೆ ತರಂಗ, ಕಡಲ ಅಲೆಗಳು ಅಂತಾರೆ ನೋಡಿ. ಅದೊಂದಾದ ಮೇಲೆ ಒಂದು ಬರ್ತಾನೇ ಇರುತ್ತದೆ. ಅದೇ ತರ ಕರ್ಮವೂ ಅಷ್ಟೆ. ಒಂದು ಕರ್ಮ ಮುಗೀತು, ಇನ್ನೊಂದು ಕರ್ಮ. ಅದರಿಂದ ಕರ್ಮ ಇಲ್ಲದೆ ನೈಗಶ್ಚಿತ್ ಜನಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದನಂತೆ. ಒಂದು ಕ್ಷಣ ಕೂಡ ಕರ್ಮಗಳು ಮಾಡೋದಿಲ್ಲ ಅಂತ ಇಲ್ಲ ನಾವು. ಅಲ್ಲ, ಮಲಗಿದ್ದೀನಿ, ಏನ್ ಮಾಡಲ್ಲಲ್ಲ ಹಾಗೆಂದ್ರೆ? ಇದ್ದೀವಲ್ಲ, ನಾವಿದ್ರೆ ತಾನೇ ಮಲಗಕ್ಕಾಗ್ತದೆ. ನಾವೇ ಇಲ್ಲ ಅಂದ್ರೆ ಯಾರು ಮಲಗಬೇಕು? ಯಾರು? ಉಸಿರಾಟ ಆಡ್ತೀವಿ ನೋಡಿ. ಉಸಿರಾಟ ಆಡೋದು ಒಂದು ಕರ್ಮ. ಈ ರೀತಿಯಾಗಿ ಕರ್ಮಗಳು ಇಲ್ಲದೇ ಇಲ್ಲ ನಾವು. ಕ್ಷಣ ಕ್ಷಣದಲ್ಲೂ ಕರ್ಮಗಳು, ಆ ಕರ್ಮದ ನಿಮಿತ್ತವಾಗಿ ಒಂದು ಪುಣ್ಯನೋ ಪಾಪನೋ ಕ್ಷಣ ಕ್ಷಣದಲ್ಲೂ ನಮಗೆ ನಮ್ಮ ಅಕೌಂಟಲ್ಲಿ ಆ್ಯಡ್ ಆಗ್ತಾ ಇದೆ. ಅದು ಸಮುದ್ರದ ತರಂಗಗಳಂತೆ, ಊರ್ಮಿಗಳಂತೆ. ಈ ರೀತಿಯಾಗಿ ಕರ್ಮ ವಿಕರ್ಮ. ಕರ್ಮ ಅಂದ್ರೆ ಮಾಡಬೇಕಾದ್ದು, ವಿಕರ್ಮ ಅಂದ್ರೆ
ಮಾಡಬಾರದು, ನಿಂದಿತ ಕರ್ಮ ಅಂತಾರೆ. ಇವುಗಳನ್ನ ಮಾಡಿ ಜನ್ಯ, ಇದರಿಂದ ಕರ್ಮವನ್ನ ಮಾಡಿದರೆ ಪುಣ್ಯ, ವಿಕರ್ಮ ಮಾಡಿದರೆ ಪಾಪ. ವಿರುದ್ಧ ಕರ್ಮ ಮಾಡಿದರೆ ಪಾಪ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಕರ್ಮ ಮಾಡಿದರೆ ಪಾಪ. ಆತರ ಕರ್ಮ ವಿಕರ್ಮ ಅದರಿಂದ ಉಂಟಾಗ ಫಲಾಫಲಗಳು, ಸುಖ ದುಃಖಾದಿಗಳು, ಅದನ್ನ ನಿರ್ಮಲಾತ್ಮನು ಮಾಡಿಸಿ ಶುದ್ಧ ಸ್ವರೂಪನಾದ ಪರಮಾತ್ಮ ತಾನು ಪ್ರಾಣಿಗಳ ಒಳಗಿದ್ದು ಮಾಡಿ, ಅವನು ಮಾಡಿದ್ರೇನೆ ನಾವು ಕ್ರಿಯೆ ಮಾಡ್ಲಿಕ್ಕೆ ಆಗ್ತದೆ. ಮಾಡಿಸಿ ನಾಹಂಕರ್ತ ಹರಿಕರ್ತ ನೋಡಿ, ಉಣಿಸುತ್ತಿಪ್ಪ ಜೀವರಿಗೆ ಆ ಫಲವನ್ನ ಉಣಿಸ್ತಾನೆ. ಆ ಪರಮಾತ್ಮ ಹೇಗಿದ್ದಾನೆ? ನಿರ್ಮಮ, ದೇವರಿಗೆ ಯಾವ ಮಮಕಾರವೂ ಇಲ್ಲ. ಎಷ್ಟು ಚಂದ ಇದೆ ನೋಡಿ. ಅದರಿಂದಲೇ ದೇವರು ನಮಗೆ ಉಪದೇಶ ಮಾಡ್ತಾನೆ, ಈ ಮಮಕಾರವನ್ನ ಬಿಡು. ಯಾಕೆ? ದೇವರಲ್ಲಿ ಇಲ್ಲ ನೋಡಿ. ನಾನು ಮಾಡಿದೆ ಡಂಗುರ ಸಾರೋದಿಲ್ಲ ದೇವರು. ನಿರ್ಮಮ, ಮಮಕಾರ ಇಲ್ಲದವ. ನಿರಾಮಯ, ಯಾವ ರೋಗಾದಿಗಳು ಇಲ್ಲದವ. ಯಾವ ಕಾಲದಲ್ಲೂ ಶೀತ ಆಯಿತು ಉಷ್ಣ ಆಯಿತು ಯಾವ ರೋಗವೂ ಇಲ್ಲ. ನಿರಾಶ್ರಯ, ಯಾರತ್ರ ಹೋಗಿ ಇದು ಕೊಡಿ ಅಂತ ಬೇಡದವ, ಇದನ್ನು ಕೊಡಿ ಅಂತ ಬೇಡದವ. ನಮಗೆ ಅನಿಸ್ತದೆ ಇಲ್ಲ, ರಾಮಾಯಣ ಕಾಲದಲ್ಲಿ ಹೋಗಿ ಕಪಿಗಳ ಹತ್ರ ಬೇಡಿದಲ್ಲ, ಸುಗ್ರೀವನ ಹತ್ರ ಕೇಳಿದಲ್ಲ, ಕೃಷ್ಣನಾಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದಲ್ಲ, ಹಾಗೆ ಅಂತೆಲ್ಲ ಪ್ರಶ್ನೆ ಬರುತ್ತದೆ. ಆಚಾರ್ಯ ಹೇಳ್ತಾರೆ, ಆಚಾರ್ಯ ನಿರ್ಣಯದಲ್ಲಿ ಈ ವಿಚಾರವೆಲ್ಲ ನೋಡ್ಬೇಕು. ರಾಮದೇವರು ಕಪಿಗಳ ಹತ್ರ ಹೋಗಿದ್ರು ಹಾಗೆ ಅಂದ್ರೆ, ಕಪಿಗಳ ಸಹಾಯ ಪರಮಾತ್ಮನಿಗೆ ಯಾಕೆ? ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ತನ್ನ ಇಚ್ಛೆಯಿಂದಲೇ ಎಲ್ಲವನ್ನು ಮಾಡತಕ್ಕ ಪರಮಾತ್ಮನಿಗೆ ಕಪಿಗಳ ಸಹಾಯ ಬೇಕೇ? ವಾಸ್ತವಿಕವಾಗಿ ಇಲ್ಲ. ಮತ್ತೆ ಯಾಕೆ ಬೇಡಿದ? ಹಾಗೆ ಅಂದ್ರೆ ಅವರಿಗೆ ಒಂದು ಪುಣ್ಯ ಕೊಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ. ಅದೇ ತರ ಕೃಷ್ಣನಾಗಿಯೂ ಅಷ್ಟೆ, ಅಸುರ ಜನ ಮೋಹಕ್ಕಾಗಿ ರುದ್ರದೇವರ ಹತ್ರ ಹೋಗಿ ತಪಸ್ಸು ಮಾಡಿದಂತೆ. ಮತ್ತು ಇನ್ನು ಭಗವದ್ ಭಕ್ತರು ಇರ್ತಾರೆ, ಅವರಿಗೆ ಮಕ್ಕಳಾಗಬೇಕು ಹಾಗೆಂದರೂ ಕೂಡ ಏನ್ ಮಾಡಬೇಕು? ರುದ್ರದೇವರ ಒಂದು ವಿಶೇಷ ಉಪಾಸನೆಯನ್ನು ಮಾಡಬೇಕು ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ತಾನು ಮಾಡಿ ತೋರಿಸ್ತಾನೆ ಹೊರತು ದೇವರಿಗೆ ಅದು ಯಾವುದರ ಅಪೇಕ್ಷೆಯೂ ಇಲ್ಲ. ನಿರಾಶ್ರಯ ನೋಡಿ, ಇದೆಲ್ಲ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಈ ಪದ ಎಲ್ಲ ಕಂಠಸ್ಥ ಆಗಬೇಕು, ನಮಗೆ ನಿತ್ಯ ಹೇಳಬೇಕು. ನಿರ್ಮಮ, ನಿರಾಮಯ, ನಿರಾಶ್ರಯ, ಧರ್ಮವಿತ್, ವಿಧಜ್ಞಾನೆ ಅಂತ, ಧರ್ಮವನ್ನ ಬಲ್ಲವ ಅಂತ ಅರ್ಥ. ಧರ್ಮ ಸೂಕ್ಷ್ಮಗಳನ್ನೆಲ್ಲ ಬಲ್ಲವ ನಮ್ಮ ಸ್ವಾಮಿ. ಧರ್ಮಾತ್ಮ, ಧರ್ಮಸ್ವರೂಪನಾಗಿದ್ದಾನೆ. ಧರ್ಮಗ, ಧರ್ಮಾತ್ಮರಿಂದ ಹೊಂದಲು ಯೋಗ್ಯನಾದವ, ನಮಸ್ಕರಿಸಲು ಯೋಗ್ಯನಾದವ ಅಂತ ಅರ್ಥ. ಅಪ್ರತಿಮಲ್ಲ, ದೇವರನ್ನ ಯಾರು ಗೆಲ್ಲಿಕ್ಕೆ ಸಾಧ್ಯ? ಎಷ್ಟು ಜನ ಯುದ್ಧ ಮಾಡಿದ್ದಾರೆ ನೋಡಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ದೇವರ ವಿರುದ್ಧವಾಗಿ. ಯಾರೂ ಕೂಡ ಗೆಲ್ಲಿಕ್ಕಾಗಲ್ಲ ದೇವರನ್ನ. ಶ್ರೀನಲ್ಲ ಅಂದ್ರೆ ಲಕ್ಷ್ಮೀಪತಿಯಾದವ, ದುರ್ಮತಿ ಜನರ ಒಲ್ಲರು. ಮಿಥ್ಯಾಜ್ಞಾನ ಮೊದಲಾದ ದುರ್ಮತಿಗಳು ಅವ್ರು ಮಾಡತಕ್ಕ ಪೂಜೆಗಳನ್ನೆಲ್ಲ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಯಾರಲ್ಲಿ ಸರಿಯಾದ ತತ್ವಜ್ಞಾನ ಇದೆ, ಯಥಾರ್ಥ ಜ್ಞಾನ ಯಾರಲ್ಲಿ ಇದೆ, ಅವರು ಮಾಡುವ ಪೂಜೆಯನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ. ಅದರಿಂದ ನಮಗೆ ಬಂದಿರುವ ಜ್ಞಾನ ಅದು ಯಥಾರ್ಥವೋ ಅಯಥಾರ್ಥವೋ ಅದೆಲ್ಲ ನಾವು ಪರೀಕ್ಷೆ ಮಾಡಿ ನೋಡಿ ತಿಳ್ಕೋಬೇಕು. ಅದರಿಂದ ಯಥಾರ್ಥ ಜ್ಞಾನಿಗಳು ಮಾಡಿದ ಪೂಜೆಯನ್ನ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ. ಜಲದ ವಡಪಾನಲಗಳಂಬುದಿ ನಂಬುವದಬ್ಧ ಮಳೆಗರೆ ತಿಳಿಗೆ ಶಾಂತಿಯ ನೀವುದನಲನ ತಾನೆ ಭುಂಜಿಪುದು ತಿಳಿವುದೀ ಪರಿಯಲ್ಲಿ ಲಕುಮಿ ನಿಲಯ ಗುಣಕೃತ ಕರ್ಮಜ ಫಲಾಫಲಗಳುಂಡುಣಿಸುವನು ಸರ್ವ ಜೀವರಿಗೆ. ಜಲದ ಬಡವಾನಲಗಳು ಅಂಬುದಿ ಜಲವನ್ನು ಉಂಬುವು. ಈ ಮೇಘಗಳು ಏನ್ ಮಾಡುತ್ತದೆ? ಮೇಲೆ ಬರುತ್ತದೆ, ಸಮುದ್ರದಲ್ಲಿ ಇರುವ ನೀರನ್ನ ಪಾನ ಮಾಡ್ತದೆ. ಅದೇ ತರ ಸಮುದ್ರದಲ್ಲಿ ವಡವಾನಲ ಅಂತ ಒಂದಿದೆ.
ಅನಲ ಅಂದ್ರೆ ಅಗ್ನಿ, ಒಡವಾಗ್ನಿ ಅಂತ ಕರೀತಾರೆ. ಅದು ಕೂಡ ಜಲದ ನೀರನ್ನ ಪಾನ ಮಾಡ್ತದೆ. ಈಗ ಪಾನ ಮಾಡ್ತದೆ ಅಂದ್ರೆ ಏನು, ನೀರನ್ನ ಬಿಸಿ ಮಾಡಿದರೆ ಏನಾಗ್ತದೆ, ನೀರು ಖರ್ಚಾಗ್ತಾ ಬರ್ತೀವಿ, ನೀರು ಹಿಂಗ್ತದೆ ಅಂತ ಹೇಳ್ತೀವಿ ನೋಡಿ. ಆ ಥರ ಅಗ್ನಿ ಸ್ಪರ್ಶ ಆದರೆ ನೀರು ಹಿಂಗೆ ಹೋಗ್ತದೆ. ಅದರಿಂದಲೇ ನಾವು ಸಮುದ್ರದಲ್ಲಿ ಒಳಗೆ ಅಗ್ನಿ ಇದೆ ಹಾಗೆ ಅಂತ ನಾವು ಪ್ರಮಾಣ ಚಂದ್ರಿಕಾ ವಿಚಾರ ಮಾಡುವಾಗ ನಾವು ನೋಡಿದ್ದೀವಿ. ಜಲದ ಅಗ್ನಿ ಹಾಗೆ ಅಂತ, ಹೇಗೆ ವಂದ್ಯಾಸುತ ಜಲದ ಅಗ್ನಿ, ಆಕಾಶದ ಕಮಲ ಹಾಗೆ ಅಂತೆಲ್ಲ ನೋಡಿದಾಗ ಏನ್ ಮಾಡಿದ್ದೀವಿ, ಜಲದಲ್ಲಿ ಅಗ್ನಿ ಇದೆಯಾ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರೋವರದ ಅಗ್ನಿ ಅಂತ ನಾವು ಅದಕ್ಕೆ ಸಂಕೋಚ ಮಾಡಿತ್ತು. ಯಾಕೆ, ಸಮುದ್ರದಲ್ಲಿ ಏನಿದೆ, ಅಗ್ನಿ ಇದೆ, ಒಡವ ಅಗ್ನಿ ಅಂತ ಕರೀತಾರೆ ನೋಡಿ. ಅದು ಸಮುದ್ರದ ಮಧ್ಯದಲ್ಲಿ ಅಗ್ನಿ ಇದೆ. ಆ ಅಗ್ನಿ ಕುದಿಸಿ ಕುದಿಸಿ ಏನ್ ಮಾಡ್ತದೆ, ನೀರು ಮೇಲೆ ಹೋಗುವಂತೆ ಮಾಡ್ತದೆ. ಮೇಘವೂ ಸೂರ್ಯನ ಕಿರಣದಿಂದಲೂ ನೀರು ಮೇಲಕ್ಕೆ ಹೋಗ್ತದೆ, ಒಡವಾಗ್ನಿಯಿಂದಲೂ ಆಗ್ತದೆ. ಹಾಗೆ ಎರಡೂ ಕೂಡ ನೀರನ್ನು ಪಾನ ಮಾಡುತ್ತದೆ. ಮೇಘಗಳು ಅಷ್ಟೇ, ಅಗ್ನಿಯೂ ಅಷ್ಟೇ. ಆ ಮಳೆ, ಆ ಮೇಘಗಳು ಏನ್ ಮಾಡ್ತವೆ, ಮಳೆ ಕರೆದು ಭೂಮಿಗೆ ಇಳೆಗೆ ಶಾಂತಿಯ ನೀವುದು. ಮಳೆ ಬಂದು ಬಂದು ಭೂಮಿಗೆ ತಂಪನ್ನು ಕೊಡುತ್ತದೆ. ಅನಲನು ತಾನೇ ಭುಂಜಿಪುದು. ಮತ್ತು ಏನ್ ಮಾಡ್ತದೆ, ಆ ಅಗ್ನಿ ಮತ್ತೆ ತಾನೇ ಆ ನೀರನ್ನು ಕುಡಿತದೆ ಅಷ್ಟೆ. ಮಳೆ ನೀರು ಬಂತು, ತಾನೇ ಕುಡಿತು ಅಷ್ಟೆ. ಈ ಪರಿಯಲ್ಲಿ ತಿಳಿಯುವುದು. ಈ ರೀತಿಯಾಗಿ ನಾವು ಪರಮಾತ್ಮನ ವ್ಯಾಪಾರವನ್ನು ತಿಳ್ಕೋಬೇಕು. ಹೇಗೆ, ಲಕ್ಷ್ಮೀ ನಿಲಯ, ಲಕ್ಷ್ಮೀದೇವಿಗೆ ಆಶ್ರಯನಾದ ಪರಮಾತ್ಮ ಸರ್ವಗ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮ ಗುಣಕೃತ ಕರ್ಮಜ ಫಲಾಫಲಗಳ ಸರ್ವಜೀವರಿಗೆ ಉಂಡುಣಿಸುವನು. ಗುಣಕೃತ, ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದ ಸತ್ವಗುಣ, ರಜೋಗುಣ, ತಮೋಗುಣ, ಅದರಿಂದ ಹುಟ್ಟಿದ ಕರ್ಮಗಳು ಪ್ರಾಕೃತ ಕರ್ಮ ಅಂತ ಕರಿತೀವಿ. ಇದು ಯಾಕೆ, ಇದು ಹುಟ್ಟಬೇಕು ಅಂದ್ರೆ ಏನ್ ಬೇಕು, ಸತ್ವಗುಣ, ರಜೋಗುಣ, ತಮೋಗುಣ ಬೇಕು. ಅದರಿಂದ ಆದದ್ದೇ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಅಂತ. ಸೊ ಪಂಚಭೂತಗಳು ಅಂದ್ರೆ ಯಾವುದದು, ಸತ್ವಗುಣ, ರಜೋಗುಣ, ತಮೋಗುಣದ ಒಂದು ಕಾಂಬಿನೇಷನ್, ಅದರ ಕಾರ್ಯ. ಅದರಿಂದ ನಾವು ಈ ಶರೀರದಿಂದ ಏನೇ ಮಾಡಿದ್ರು ಕೂಡ ಅದೆಲ್ಲ ಎಂಥದ್ದು, ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಸಂಬಂಧಪಟ್ಟಂಗೆ ಇರುತ್ತದೆ. ಅದನ್ನು ಬಿಟ್ಟು ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಮ್ಮಿಂದ. ಮನಸ್ಸು ಅಷ್ಟೆ, ಪ್ರಾಕೃತವಾದ ಮನಸ್ಸು. ಈ ರೀತಿಯಾಗಿ ಗುಣಕೃತ ಕರ್ಮಜ ಫಲಾಫಲಗಳ, ಆ ಪ್ರಕೃತಿಯ 3 ಗುಣಗಳು, ಅದರಿಂದ ಕರ್ಮಗಳು, ಅದರಿಂದ ಹುಟ್ಟಿದ ಫಲಗಳು, ಸುಖ ದುಃಖಗಳು. ಹಾಗೆ ಕರ್ಮಕ್ಕೆ ಒಂದು ಫಲ ಇದೆಯಲ್ಲ, ಸುಖ ದುಃಖ, ಪಾಪ ಪುಣ್ಯ. ಹಾಗೆ ಪಾಪದಿಂದ ದುಃಖ, ಪುಣ್ಯದಿಂದ ಸುಖ. ಈ ರೀತಿಯಾಗಿ ಮಾಡಿ ಸರ್ವಜೀವರಿಗೆ, ಎಲ್ಲ ಜೀವರಿಗೂ ಕೂಡ ಉಂಡುಣಿಸುವನು. ತಾನು ಕೂಡ ಸುಖವನ್ನ ಭೋಗ ಮಾಡಿ ಸುಖ ದುಃಖಾದಿಗಳನ್ನ ಜೀವರಿಗೂ, ದೇವತೆಗಳಿಗೂ, ತತ್ವದೇವತೆಗಳು ಅಂತ ಇರ್ತಾರೆ, ಅವರಿಗೂ ಕೊಡ್ತಾನೆ ಅಂತ ಅರ್ಥ. ತಾನು ಭೋಗ ಮಾಡಿ ಮಿಕ್ಕಿದ್ದನ್ನ ದೇವತೆಗಳಿಗೆ, ಜೀವರಿಗೆ ಕೊಡ್ತಾನೆ ಅಂತ ಅರ್ಥ. ಪುಸ್ತಕಗಳ ಬಲೋಕಿಸುತ ಮಂತ್ರಸ್ತುತಿಗಳನಲೇನು ರಬಿಯುತ ಯಸ್ತಮನ ಪರಿಯಿಂದ ಜಪತಪ ಮಾಡಿ ಫಲವೇನು. ಹೃತ್ಸ್ಥ ಪರಮಾತ್ಮನೆ ಸಮಸ್ತಾವಸ್ಥೆಗಳೊಳಿದ್ದೆಲ್ಲರೊಳಗೆ ನಿರಸ್ತಗಾಮನು ಮಾಡಿ ಮಾಡಿಪನೆಂದು ತಿಳಿಯದವ. ನಿರಸ್ತ ಕಾಮನು, ಹೃಸ್ತ ಎಲ್ಲರೊಳಗೆ ಸಮಸ್ತ ಅವಸ್ಥೆಗಳೊಳು ಮಾಡಿ ಮಾಡಿಪನೆಂದು ತಿಳಿಯದವ. ಹಾಗೆ ಅಂದ್ರೆ ನಿರಸ್ತ ಕಾಮನು, ದೇವರು ಏನಾಗಿದ್ದಾನೆ, ಇಷ್ಟೆಲ್ಲ ಮಾಡ್ತಾನಲ್ಲ ದೇವರು, ಯಾಕೆ ಮಾಡ್ತಾನೆ, ಅವನಿಗೇನು ಲಾಭ ಅದರಿಂದ? ಹಾಗೆಂದ್ರೆ ದೇವರಿಗೆ ಯಾವ ಲಾಭವೂ ಇಲ್ಲ. ನಿರಸ್ತ ಕಾಮನು, ಅವನಿಗೆ ಯಾವ ಕಾಮನೆಯೂ ಇಲ್ಲ. ಮತ್ತೆ ಯಾಕೆ ನಮ್ಮನ್ನ ಹಿಂಗೆ ಮಾಡ್ತಾನೆ? ಹಾಗೆಂದ್ರೆ ನಮಗೆ ಬೇಕಾಗಿದೆ. ಪ್ರಕೃತಿಯ ಬಂಧನದಲ್ಲಿ ಇದ್ದು ನಾವು ನಮಗೇ ವಿಹಿತವಾದ ಸ್ವರೂಪಭೂತವನ್ನು ನಾವು ಪಡೀಲಿಕ್ಕಾಗಲ್ಲ. ಸ್ವರೂಪಭೂತವಾದ ಸುಖವೋ ದುಃಖವೋ ಮಿಶ್ರಿತವೋ ಅದನ್ನು ನಾವು ಪಡೆಯಕ್ಕಾಗಲ್ಲ. ಅದರಿಂದ ಈ ಪ್ಲಾಟ್ಫಾರ್ಮ್ ಜಗತ್ತನ್ನ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಕರ್ಮಗಳನ್ನ ಮಾಡಿಸಿ ನಮಗೆ ವಿಹಿತವಾದ ಫಲಗಳನ್ನ, ಯೋಗ್ಯತೆಗೆ ತಕ್ಕಂತೆ ವಿಹಿತ ಫಲಗಳನ್ನ ದೇವರು ಕೊಡ್ತಾನೆ. ಅದರಿಂದ ದೇವರಿಗೆ ಯಾವ ಲಾಭವೂ ಇಲ್ಲ. ಮತ್ತೆ ಯಾಕೆ ಮಾಡ್ತಾನೆ? ಅವನ ಸ್ವಭಾವ ಇದಷ್ಟೆ.
ಈಗ ಬೆಲ್ಲದ ಸ್ವಭಾವ ಏನು? ಸಿಹಿ ಅಷ್ಟೆ. ಅದು ಯಾವ ಪದಾರ್ಥದ ಜೊತೆಗೆ ಸೇರಿದ್ರೂ ಕೂಡ ತನ್ನ ಸಿಹಿತನ ಬಿಡೋದಿಲ್ಲ ನೋಡಿ. ಅದೇ ಥರ ದೇವರ ಸ್ವಭಾವ ಇದು. ಯಾವ ಯಾವ ಜೀವರಾಶಿಗಳು ಇದ್ದಾರೆ ಅವರಿಗೆ ವಿಹಿತವಾದ ಯೋಗ್ಯತೆಗೆ ತಕ್ಕಂತೆ ರೂಪವನ್ನ ಕೊಡೋದು ಅಂತ. ಅದರಿಂದ ಇದನ್ನು ಮಾಡ್ತಾನೆ. ಅದರಿಂದ ದೇವರಿಗೆ ಯಾವ ಕಾಮನೆಯೂ ಇಲ್ಲ ಇದರಿಂದ. ಮಾಡಿ ಹೃತ್ಸ್ಥ ಎಲ್ಲರ ಹೃದಯದಲ್ಲೂ ವಾಸ ಮಾಡುವ ಪರಮಾತ್ಮ ಎಲ್ಲರೊಳಗೆ ಸಮಸ್ತ ವಾಸ್ತೆಗಳು ಅಂದ್ರೆ ಜಾಗ್ರ ಸಮಸ್ತ ಅವಸ್ಥೆಗಳಳು ಅಂತ. ಅವಸ್ಥೆಗಳು ಅಂದ್ರೆ ನಮಗೆ ಪ್ರತಿನಿತ್ಯ 3 ಅವಸ್ಥೆ ಇದೆ. ಜಾಗ್ರದ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಹಾಗೆ ಅಂತ. ಜಾಗ್ರದ ಅವಸ್ಥೆ ಅಂದ್ರೆ ಏನು? ಎಚ್ಚೆತ್ತಿರೋದು, ಮಲಗಿದ ಮೇಲೆ ಎದ್ದಿರ್ತೀವಿ ನೋಡಿ, ಇದನ್ನ ಜಾಗ್ರದ ಅವಸ್ಥೆ ಅಂತ. ಬೆಳಿಗ್ಗೆಯಿಂದ ರಾತ್ರಿ ತನಕ ಜಾಗ್ರದ ಅವಸ್ಥೆ. ಕೆಲವರು ಮಧ್ಯಾಹ್ನದಲ್ಲೂ ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಹೋಗ್ತಾರೆ, ಅದು ಬೇರೆ ವಿಚಾರ. ಬೆಳಿಗ್ಗೆಯಿಂದ ರಾತ್ರಿ ತನಕ ಜಾಗ್ರದ ಅವಸ್ಥೆ. ರಾತ್ರಿ ಗಾಢ ನಿದ್ರೆ, ಡೀಪ್ ಸ್ಲೀಪ್ ಅಂತೀವಿ, ಅದು ಸುಷುಪ್ತಿ ಅವಸ್ಥೆ. ಅದು ಎರಡರ ಮಧ್ಯದಲ್ಲಿ ಆ ಒಂದು ಸಂಧಿಕಾಲ ಅಂತ ಇದೆ. ಆ ಸಂಧಿಕಾಲದಲ್ಲಿ ಸ್ವಲ್ಪ ಕ್ಷಣಗಳು ಸ್ವಪ್ನ ನಮಗೆ ಬರುತ್ತದೆ, ಅದನ್ನು ಸ್ವಪ್ನಾವಸ್ಥೆ ಅಂತೀವಿ, ಕನಸು ಕಾಣೋದು. ಸೊ ಜಾಗ್ರತ್ ಮತ್ತು ಸುಷುಪ್ತಿ ಮಧ್ಯದಲ್ಲಿ ಸಂಧಿಕಾಲದಲ್ಲಿ, ಅಥವಾ ಸುಷುಪ್ತಿ ತದನಂತರ ಬರತಕ್ಕ ಜಾಗ್ರತ್, ಇವುಗಳ ಮಧ್ಯದಲ್ಲಿ, ಅದರಿಂದ ಕನಸು ರಾತ್ರಿ ಬರ್ತದೆ ಅಥವಾ ಬೆಳಗಿನ ಜಾವ ಬರ್ತದೆ. ಆ ಟೈಮಲ್ಲಿ ನಮಗೆ ಕನಸು ಬರುತ್ತದೆ, ಅದನ್ನ ಸ್ವಪ್ನಾವಸ್ಥೆ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರತಿ ದಿವಸ ನಾವು 3 ಸ್ಟೇಟಲ್ಲಿ ಹೋಗ್ತಾ ಇರ್ತೀವಿ: ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಇದು ಸಂಸಾರ ಅವಸ್ಥೆಯಲ್ಲಿ ಇದು. ಇನ್ನು ಮೋಕ್ಷಾವಸ್ಥೆಯಲ್ಲಿ ಮುಕ್ತರ ಅಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಯಾವುದೂ ಇಲ್ಲ. ಅದು ಬರೀ ಮೋಕ್ಷಾವಸ್ಥೆ ಅಂತ ಕರಿತೀವಿ. ಅಲ್ಲಿ ಸದಾ ಎಚ್ಚರದಲ್ಲಿ ಇರ್ತೀವಿ. ಕೆಲವರಿಗೆ ಗಾಬರಿ ಅನಿಸ್ಬೋದು, ಏನ್ರಿ ನಿದ್ದೆ ಇಲ್ಲವಾ ಮೋಕ್ಷದಲ್ಲಿ ಹಾಗೆ ಅಂತ. ನಾವ್ ಹೆಂಗ್ ಬದುಕೋದು? ನಿದ್ದೆ ಬಿಟ್ಟು ಇರ್ಲಿಕ್ಕೆ ಆಗಲ್ಲ. ಅದು ರಾತ್ರಿ ಹಗಲು ಮಲಗಿ ಮಲಗಿ ಅಭ್ಯಾಸ ಆಗಿರುತ್ತದೆ. ಅದು ನಿದ್ದೆ ಇಲ್ಲವಾ ಮೋಕ್ಷದಲ್ಲಿ ಹಾಗೆ. ಅದು ಸರಿಯಾಗಿ ಶಾಸ್ತ್ರ ವಿಚಾರ ಮಾಡಿದ್ರೆ ಜೀವನಿಗೆ ನಿದ್ದೆ ಎಂಬುದೇ ಇಲ್ಲ. ನಿದ್ದೆ ಯಾರಿಗೆ? ಶರೀರಕ್ಕೆ ಅಷ್ಟೆ. ಶರೀರಕ್ಕೆ ರೆಸ್ಟ್ ಅದು. ಈ ಶರೀರವೇ ಇಲ್ಲ ಹಾಗೆಂದ ಮೇಲೆ ನಿದ್ರೆ ಯಾರಿಗೆ? ರೆಸ್ಟ್ ಯಾರಿಗೆ? ಜೀವ ಸದಾ ಆಕ್ಟಿವ್ ಆಗಿರ್ತಾನೆ, ಕ್ಷಣ ಕ್ಷಣದಲ್ಲೂ ಅವನು ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ 3 ಅವಸ್ಥೆಗಳನ್ನ ಕೊಟ್ಟು, ಇದೆಲ್ಲ ದೇವರ ಮಹಿಮೆ ನೋಡಿ. ಒಬ್ಬನಿಗೆ ಜಾಗೃತ ಅವಸ್ಥೆ ಕೊಡೋದು, ಸ್ವಪ್ನಾವಸ್ಥೆ ಕೊಡೋದು, ಸುಷುಪ್ತಿ ಅವಸ್ಥೆ ಕೊಡೋದು, ದೇವರು ದೊಡ್ಡ ದೊಡ್ಡ ಮಹಿಮೆ ಇದೆಲ್ಲ. ಏನೋ ನಾವು 2-3 ಪದದಲ್ಲಿ ಹೇಳ್ಬಿಟ್ಟಿವಿ. ಇದನ್ನ ಮಾಡಿದ್ರೆ ಗೊತ್ತಾಗ್ತದೆ ನೋಡಿ. ಪ್ರತಿ ದಿವಸ ಅನಂತ ಜೀವರಾಶಿಗಳಿಗೆ ಕಣ್ಣಿನ ಎಷ್ಟು ಇಂದ್ರಿಯಗಳು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳ ಮೂಲಕ ಜ್ಞಾನ ಪದಾರ್ಥಗಳ ಜ್ಞಾನವನ್ನು ತಂದು ಕೊಡಬೇಕು. ಏನೇನು ನೋಡ್ತಾನೆ, ಕೇಳ್ತಾನೆ, ರುಚಿ ನೋಡ್ತಾನೆ, ಮೂಸಿ ನೋಡ್ತಾನೆ, ಮುಟ್ತಾನೆ, ಆ ಜ್ಞಾನ ಎಲ್ಲ ತಂದು ಕೊಡ್ತಾ ಇರ್ತಾನೆ ದೇವರು. ಮತ್ತೆ ಪಂಚಕರ್ಮೇಂದ್ರಿಯಗಳಿಂದ ಮಾಡುವ ಕೆಲಸಗಳು, ಮಾತನಾಡೋದು, ಓಡಾಡೋದು ಇತ್ಯಾದಿ. ಇದು ಜಾಗೃತ ಅವಸ್ಥೆಯಲ್ಲಿ ಪ್ರತಿಯೊಂದು ಜೀವರಾಶಿಗೂ ಕ್ಷಣ ಕ್ಷಣದಲ್ಲೂ ದೇವರು ಮಾಡುವ ಒಂದು ಅನುಗ್ರಹ. ಇದು ದೊಡ್ಡ ಮಹಿಮೆ ಇದೆ ದೇವರದು, ಜಾಗೃತ ಅವಸ್ಥೆ ಹಾಗೆ. ಅದೇ ತರ ಸ್ವಪ್ನಾವಸ್ಥೆಯೂ ಅಷ್ಟೆ. ಸ್ವಪ್ನಾವಸ್ಥೆ ಅಂದ್ರೆ ಏನು? ನಾವು ಹಿಂದೆ ಏನೋ ಕಂಡಿರ್ತೀವಿ, ಕೇಳಿರ್ತೀವಿ, ನೋಡಿರ್ತೀವಿ, ಅದೆಲ್ಲ ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತದೆ. ವಾಸನಾಮಯ, ವಾಸನ ಅಂತ ಕರೀತಾರೆ, ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರಗಳನ್ನ ತೋರಿಸ್ತಾನೆ ದೇವರು. ನೋಡ್ತೀವಿ ಕನಸಿನಲ್ಲಿ ಒಂದು ಒಳ್ಳೆ ಸುಮಂಗಲಿ ಸ್ತ್ರೀಯರು ಬಂದರೆ ಅವರ ಕಾರ್ಯ ಸಫಲವಾಗ್ತದೆ ಅಂತ ಆ ಕನಸನ್ನು ತೋರಿಸಿ, ಅದು ಒಂದು ಸೂಚಕ. ಶುಭ ಶಕುನ, ಅಶುಭ ಶಕುನ ಅಂತೆಲ್ಲ ಹೇಗಿದೆ, ಅದೇ ತರ ಶುಭಾಶುಭ ಸೂಚಕವಾಗಿದೆ ಕನಸು. ಯಾವ ಕನಸು ಬಂದರೆ, ಯಾವ ತರ ಕನಸು ಬಂದರೆ ಏನು ಶುಭ ಫಲಗಳು, ಯಾವ ತರ ಕನಸು ಬಂದರೆ ಯಾವ್ದು ಅಶುಭ ಫಲಗಳು, ಹಾಗೆ ಅಂತೆಲ್ಲ ವಿಚಾರ ಇದೆ. ಅದು ಕೂಡ ಒಂದು ದೇವರ ದೊಡ್ಡ ಮಹಿಮೆ ಅಂತಾರೆ ನೋಡಿ. ಯಾವಾಗಲೋ ನೋಡಿದ್ದು ಅದು ಈ ಜನ್ಮದಲ್ಲೇ ಆಗಿರಬೇಕು ಅಂತಿಲ್ಲ. ಯಾವಾಗಲೋ ಹಿಂದಿನ ಜನ್ಮದಲ್ಲಿ ಆಗಿರೋದನ್ನು ಕೂಡ ಕನಸಿನ ಮೂಲಕ ದೇವರು ತೋರಿಸಿ ನಮಗೆ ಸೂಚನೆಗಳನ್ನ ಕೊಡ್ತಾ ಇರ್ತಾನೆ. ಕೆಲವೊಮ್ಮೆ ಸೂಚನೆ ಏನು ಕೊಡದೇನು ಇರಬಹುದು, ಅದೂ ಇದೆ. ಇದು ಸ್ವಪ್ನಾವಸ್ಥೆ. ಇನ್ನು ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆಯಲ್ಲಿ ಭಾರಿ ಸುಖ, ನಮ್ಮ ಸ್ವರೂಪನೇ ಅಭಿವ್ಯಕ್ತ ಆಗ್ತದೆ ಅಂತ ಸಜ್ಜನರಿಗೆ. ಸ್ವರೂಪ ಅಭಿವ್ಯಕ್ತಿ ಆಗುವ ಕಾಲ ಅದು ಸುಷುಪ್ತಿ ಅವಸ್ಥೆ. ದೇವರ ದೊಡ್ಡ ಮಹಿಮೆ ಅದು ಕೂಡ. ಪ್ರಾಜ್ಞಾನಾಮಕ ಪರಮಾತ್ಮನ ಆಲಿಂಗನ ಮಾಡ್ಕೋತೀವಿ ಅಂತ ಹೇಳ್ತಾರೆ.
ಈ ರೀತಿಯಾಗಿ ಎಲ್ಲ ಅವಸ್ಥೆಗಳನ್ನು ಕೂಡ, ಮೂರು ಅವಸ್ಥೆಯನ್ನು ಕೂಡ ಪರಮಾತ್ಮ ಮಾಡಿ ಮಾಡೀಪನೆಂದು ತಿಳಿಯದವ. ಈ ರೀತಿಯಾಗಿ ದೇವರು ಇದನ್ನೆಲ್ಲ ಮಾಡ್ತಾನೆ ಅಂತ ತಿಳಿಯದೆ, ನಾನೇ ಊಟ ಮಾಡಿದೆ, ನಾನೇ ಮಲಗಿದೆ, ನಾನೇ ಕನಸು ಕಂಡೆ, ಈ ರೀತಿಯಾಗಿ ಯಾರು ತಿಳಿತಾನೆ ಅವನು ಪುಸ್ತಕಗಳ ಅವಲೋಕಿಸುತ್ತಾ ಮಂತ್ರಸ್ತುತಿಗಳನ್ನ ಎನ್ನಲು. ಅನೇಕ ಪುಸ್ತಕಗಳನ್ನು ನೋಡ್ತಾ 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 ಮಂತ್ರ ಸ್ತೋತ್ರ ಅವುಗಳನ್ನೆಲ್ಲ ಬಾಯಿಂದ ಉಚ್ಚಾರಣೆ ಮಾಡಿದರೆ ಏನು ಪುಣ್ಯ ಇದೆ. ದೇವರು ಮಾಡ್ತಾನೆ, ಹರಿ ಸರ್ವೋತ್ತಮನಾಗಿದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಹಾಗೆ ಅಂತ ದೇವರ ಯಥಾರ್ಥ ಜ್ಞಾನವನ್ನ ಪಡೆಯದೆ, ಅರ್ಥೈಸಿಕೊಳ್ಳದೆ ಏನೋ ಒಂದು ಸ್ತೋತ್ರ ಸಿಕ್ತು ಅಂತ ಓದ್ತಾ ಕೂತಿರೋದು. ಅದೇನ್ ಹೇಳ್ತಾನೆ ಅವನಿಗೆ ಅರ್ಥನೇ ಆಗೋದಿಲ್ಲ. ಕೆಲವೊಮ್ಮೆ ನಮಗೂ ದಾಸರ ಪದಗಳು ಹಂಗೆ ಆಗ್ತದೆ ನೋಡಿ. ಕನ್ನಡದಲ್ಲೇ ಇದೆ ಅಂತ ಹೆಸರು, ಅರ್ಥನೇ ಆಗೋದಿಲ್ಲ. ಹಂಗೆ ಹೇಳಬಾರ್ದು ಅಂತಾರೆ. ಹೇಳಬಾರ್ದು ಅಂದ್ರೆ ಖಾಲಿ ಕೊಡೋದಕ್ಕಿಂತ ಅಷ್ಟಾರು ಹೇಳಬೇಕು. ಹೇಳಬಾರ್ದು ಅಂದ್ರೆ ಅದನ್ನು ಮುಚ್ಚಿಟ್ಟು ಬಿಟ್ರು ಗೋವಿಂದ ಇನ್ನು. ಆದರೆ ದೊಡ್ಡವರ ಆರಂಭ ಹಂತದಲ್ಲಿ ಸರಿ, 8 ವಯಸ್ಸು 10 ವಯಸ್ಸು ಅಷ್ಟು ಅರ್ಥ ಸ್ಪಷ್ಟ ಗೊತ್ತಾಗಲ್ಲ, ಸರಿ. ಆದರೆ ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಏನ್ ಮಾಡಬೇಕು? ಪದಗಳ ಅರ್ಥ ಚಿಂತನೆ ಮಾಡಬೇಕು. ಪದಗಳ ಅರ್ಥ ಚಿಂತನೆ ಮಾಡಿದೆ ಸುಮ್ಮನೆ ಹೇಳ್ತಾ ಹೋಗಬಾರ್ದು. ಅದನ್ನ ಹೇಳ್ತಾ ಇದ್ದಾರೆ. ಪುಸ್ತಕಗಳನ್ನ ನೋಡ್ತಾ ನೋಡ್ತಾ ಮಂತ್ರ ಸ್ತೋತ್ರಗಳನ್ನ ಬಾಯಿಂದ ಉಚ್ಚರಿಸಿ ಏನು ಪ್ರಯೋಜನ? ರವಿ ಉದಯ ಅಸ್ತಮ ಪರ್ಯಂತ ಜಪತಪ ಮಾಡಿ ಫಲವೇನು? ಸೂರ್ಯ ಉದಯಿಸುವ ಸಮಯದಿಂದ ಅಸ್ತಮಯ ಪರ್ಯಂತ, ಯಾವಾಗ ಅಸ್ತಮನ ಸೂರ್ಯ ಅಸ್ತ ಆಯ್ತು, ಸಾಯಂಕಾಲ ಹೊತ್ತು ಆಗ್ತದೆ ನೋಡಿ, ಸೂರ್ಯ ಅಸ್ತ ಆಗುವ ತನಕ ಜಪತಪಗಳನ್ನ ಮಾಡ್ತಾನೇ ಇರ್ತಾನೆ ಅವನು. ಏನು ಉಪಯೋಗ ಬಂತು? ಪರಮಾತ್ಮನ ಮಹಿಮೆಯನ್ನ ಸರಿಯಾಗಿ ತಿಳಿಯದವ ಇದೆಲ್ಲವೂ ಮಾಡಿ ಭಕ್ತಿ ಇಲ್ಲದೆ ಏನು ಮಾಡಿದ್ರೂ ಅದು ವ್ಯರ್ಥವೇ. ಅದನ್ನ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಮಧ್ಯ ಭಾಂಡವ ದೇವ ನದಿಯೊಳಗದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೇ ಎಂದಿಗಾದರೂ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದವಗೆ ವಿರುದ್ಧವೆನಿಸುವೆಲ್ಲ ಕರ್ಮ ಸಮೃದ್ಧಿಗಳು ದುಃಖವನೆ ಕೊಡುತಿಹ ವಧಮ ಜೀವರಿಗೆ. ಒಂದು ಮಧ್ಯಭಾಂಡವ ದೇವನದಿಯೊಳಗದ್ದಿ ತೊಳೆಯಲು ಒಂದು ಪಾತ್ರೆಯಲ್ಲಿ ಮದ್ಯ ಅಂದ್ರೆ ಅದೇ ಈ ವೈನ್ ಅಂತಲೇ ಹೇಳ್ತಾರೆ ನೋಡಿ, ನಿಷಿದ್ಧ ಪಾನ ಅದು. ಅದನ್ನ ಹಾಕಿ ಆ ಘಟವನ್ನ ಗಂಗಾ ನದಿಯಲ್ಲಿ ಅದ್ದೋದು. ಗಂಗಾ ನದಿಯಲ್ಲಿ ಅದ್ದಿ 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 ತೆಗಿಯೋದು, ಡೈಲಿ ಅದ್ದೋದು ಮಾಡಿ. ಯಾಕೆ ಮಾಡ್ತೀಯಪ್ಪ ಅಂತ ಕೇಳಿದರೆ, ಒಳಗೆ ನಿಷಿದ್ಧ ಪದಾರ್ಥಗಳಿದೆ, ಅದೆಲ್ಲ ಪವಿತ್ರ ಆಗಬೇಕು, ಅದಕ್ಕಾಗಿ ನಾನು ಡೈಲಿ ಮುಳುಗಿಸ್ತಾ ಇದ್ದೇನೆ ಹಾಗೆ ಅಂತ ಯಾವನೋ ಒಬ್ಬ ಮಾಡಿದ ಅಂತ ಇಟ್ಟುಕೊಳ್ಳಿ. ಅದು ಪರಿಶುದ್ಧವಾಗ್ತದೇನು? ಇಲ್ಲ, ಆಗೋದಿಲ್ಲ. ಅದೇ ತರ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದ ಬಗೆ, ಪರಮಾತ್ಮನ ಪಾದಾರ ಬಿಂದಗಳನ್ನ ಅದರ ಮಹಿಮೆ ಗೊತ್ತಾಗದೆ, ಪರಮಾತ್ಮನ ಪಾದಾರ ಮಹಿಮೆ ಗೊತ್ತಾಗದೆ ಪೂಜೆ ಮಾಡಿದರೆ ಅವನು ಎಂಥ ಕರ್ಮಗಳು ಮಾಡಿ ಎಲ್ಲ ಕರ್ಮಗಳು ವಿರುದ್ಧವೆನಿಸುವವು. ಅದು ಪುಣ್ಯ ಕೊಡೋದಿಲ್ಲ, ಪಾಪವನ್ನೇ ತಂದು ಕೊಡುತ್ತದೆ. ಅಧಮ ಜೀವರಿಗೆ ಸಮೃದ್ಧಿಗಳ ದುಃಖವನ್ನೇ, ಇನ್ನು ಅಧಮ ಜೀವರಿಗಂತೂ ಸಂಪೂರ್ಣ ದುಃಖವನ್ನೇ ಕೊಡುತ್ತದೆ. ಅದರಿಂದ ಏನ್ ಮಾಡಬೇಕು? ಅದಕ್ಕೆ ನಮ್ಮಲ್ಲಿ ಮೊದಲು ಪ್ರಹ್ಲಾದರಾಜರು ಹೇಳಿದರು ನೋಡಿ, ಸಾಧನೆ ಮಾಡಬೇಕು. ಏನ್ ಮಾಡಬೇಕು? ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸಂಘ ಮಾಡಿ ಶ್ರವಣಂ ಕೀರ್ತನಂ ವಿಷ್ಣೋಹೋ, ದೇವರ ಮಹಿಮೆಯನ್ನ ಕಿವಿ ಕೊಟ್ಟು ಕೇಳಬೇಕು. ಮೊದಲು ಮಾಡಬೇಕಾದೇ ಅದು. ಸಜ್ಜನರ ಜೊತೆಗೆ ಸ್ನೇಹ, ಅವರು ಹೇಳತಕ್ಕ ಮಾತುಗಳನ್ನ ಶ್ರವಣ ಮಾಡೋದು. ಶ್ರವಣ ಮಾಡಬೇಕು, ತದನಂತರ ಕೀರ್ತನೆ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ನಾವು ಕೇಳಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಶ್ರವಣಂ ಕೀರ್ತನಂ. ಏನು ಕೇಳಬೇಕು ಹೇಳಬೇಕು? ವಿಷ್ಣೋಹೋ, ವಿಷ್ಣುವಿನ ಮಹಿಮೆಯನ್ನ ಕೇಳಬೇಕು. ಪರಮಾತ್ಮನ ಲೀಲೆಗಳನ್ನ ಕೇಳಿ ಹೇಳಿ ಕೊಂಡಾಡಿ ಪೂಜೆಯಾದಿಗಳನ್ನ ಮಾಡಿದರೆ, ಅಡಿಗೆಯನ್ನು ಮಾಡಿದರೆ, ತುಳಸಿ ಪೂಜೆ ಮಾಡಿದರೆ, ತುಳಸಿ ಪೂಜೆ ಮಾಡುವಾಗ ಅಡಿಗೆ ಮಾಡುವಾಗ ಮನಸ್ಸು ಹೇಗಿದೆ ಒಂದ್ಸಲ ಪರೀಕ್ಷೆ ಮಾಡಿ. ಮನಸ್ಸು ದೇವರಲ್ಲಿ ಇದೆಯಾ? ದೇವರು ಹೀಗಿನ್ನು ಹೇಳಿದ್ರು ನೋಡ್ರಿ, ಕಾರ್ಯ ಕಾರಣ ಕರ್ತೃ ಎಲ್ಲರಲ್ಲೂ ಇದ್ದು ದೇವರೇ ಮಾಡ್ತಾನೆ. ಅಕ್ಕಿ ನೋಡಿದಾಗ ದೇವರ ಸ್ಮರಣೆ ಆಗಬೇಕು, ನೀರನ್ನು ನೋಡಿದಾಗ ದೇವರ ಸ್ಮರಣೆ ಆಗಬೇಕು, ಅಗ್ನಿಯನ್ನು ನೋಡಿದಾಗ ಇರ್ಬೋದು, ಗ್ಯಾಸ್ ಬಲೆನೇ ಇರ್ಬೋದು, ದೇವರ ಸ್ಮರಣೆ ಆಗಬೇಕು. ಎಲ್ಲದರಲ್ಲೂ ದೇವರೇ ಇದ್ದಾನೆ ಎಂಬ ಒಂದು ಸ್ಮರಣೆ ಮಾಡ್ತಾ ನೀವು ಅಡಿಗೆ ಮಾಡಿ.
ದೇವರು ಸಂತೋಷ ಪಡ್ತಾನೆ ಅದರಿಂದ, ಇದರ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ದೇವರು ನಿತ್ಯ ಸಂತೃಪ್ತ ಸಂತುಷ್ಟನಾಗಿ ಇರ್ತಾನೆ. ಅದನ್ನು ಮಾಡದೆ ಕೇವಲ ಜಪತಪಾದಿಗಳನ್ನ ಮಾಡಿದರೆ ಉಪಯೋಗ ಇಲ್ಲ ಅಂತ ಅರ್ಥ. ಭಕ್ತಿ ಪೂರ್ವಕವಾಗಿ ಮುಕ್ತ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನ ಬರದ ಕೊಂಡಾಡು ಮರೆಯದಲೇ, ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಶ್ರುತಿ ಸ್ಮೃತಿದ್ಯುಕ್ತ ಕರ್ಮವ ಮಾಡುತ್ತಿರು ಹರಿಯಾಜ್ಞೆ ಎಂದರಿತು. ಎಷ್ಟು ಚಂದ ಇದೆ ನೋಡಿ, ಗುರುಗಳು ಉಪದೇಶ ಅಂತ ಅದಕ್ಕೆ ಹೇಳೋದು. ಭಕ್ತಿಪೂರ್ವಕವಾಗಿ ಮುಕ್ತಾಮುಕ್ತ ನಿಯಾಮಕನ, ಭಕ್ತಿಯಿಂದ ಪರಮಾತ್ಮ ಏನಾಗಿದ್ದಾನೆ, ಮುಕ್ತರನ್ನೂ ನಿಯಮನ ಮಾಡ್ತಾನೆ, ಅಮುಕ್ತರು ಸಂಸಾರಾವಸ್ಥೆಯಲ್ಲಿರುವ ನಮ್ಮಂಥ ಜೀವರನ್ನು ನಿಯಮನ ಮಾಡ್ತಾನೆ. ಮುಕ್ತಾಮುಕ್ತ ನಿಯಾಮಕ ಅಂತ ದೇವರಿಗೆ ಹೆಸರು. ಅಂತಹ ಪರಮಾತ್ಮ ಸರ್ವೋದ್ರಿಕ್ತ ಮಹಿಮೆಗಳ, ಎಲ್ಲರಿಗಿಂತ ಅಧಿಕವಾದ ಮಹಿಮೆ, ಎಲ್ಲರಿಗೂ ಒಂದೊಂದು ಮಹಿಮೆ ಇದ್ದೇ ಇದೆ, ಒಂದೊಂದು ಸ್ಪೆಷಾಲಿಟಿ ಅಂತ ಒಬ್ಬೊಬ್ಬರಿಗೂ ಇದೆ. ನಮಗೆ ಗೊತ್ತಿರೋದಿಲ್ಲ ಅಷ್ಟೆ. ಆದರೆ ಎಲ್ಲರಿಗಿಂತಲೂ ಅಧಿಕವಾದ ಮಹಿಮೆ ಯಾರಲ್ಲಿ ಇದೆ, ಪರಮಾತ್ಮನಲ್ಲಿ ಇದೆ. ಅದನ್ನ ತಿಳಿದು ದೇವರನ್ನ ಮರೆಯದಲೇ ಅನವರತ ಕೊಂಡಾಡು, ಪ್ರತಿ ದಿವಸವೂ ಕೊಂಡಾಡು. ಅದಕ್ಕೆ ದೇವರ ಮಹಿಮೆ ಫಸ್ಟ್ ಚೆನ್ನಾಗಿ ಕೇಳಬೇಕು, ಚೆನ್ನಾಗಿ ಕೇಳಿ 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 ಕೀರ್ತನೆ ಮಾಡಿ ಮನನ ಮಾಡಿ ಅದರಲ್ಲೇ ಮುಳುಗಬೇಕು. ದೇವರು ಹೀಗಿದ್ದಾನೆ, ಹಾಗೆ ಇದ್ದಾನೆ, ರಾಮಾವತಾರದಲ್ಲಿ ಹೀಗೆ, ಕೃಷ್ಣಾವತಾರದಲ್ಲಿ ಹೀಗೆ, ನರಸಿಂಹಾವತಾರದಲ್ಲಿ ಹೀಗೆ, ಅದೇ ಚಿಂತನೆ ಇರಬೇಕು. ಅವನ ಮರೀಲೇಬಾರದು. ಮರೆತರೆ ತೊಂದರೆ, ಮರೆತರೆ ಕಲಿ ಬಂದ್ಬಿಡ್ತಾನೆ. ಯಾವ ಕ್ಷಣ ಮರಿತೀವಿ ಆ ಕ್ಷಣದಲ್ಲಿ ಕಲಿ ಬಂದು ಕೂತ್ಕೋತಾನೆ ನಮ್ಮಲ್ಲಿ. ಅದು ಮರೀಲೇಬಾರದು ಅವನನ್ನ, ಪರಮಾತ್ಮನನ್ನ. ಅವನನ್ನು ಕೊಂಡಾಡುತ್ತಾ ಸಕ್ತನಾಗದೆ, ವಿಷಯದಲ್ಲಿ ಆಸಕ್ತನಾಗದೆ, ಕಣ್ಣಿಗೆ ರುಚಿಯಾಗಿ ಯಾವುದೋ ಒಂದು ರೂಪ, ಕಿವಿಗೆ ಇಂಪಾದ ಹಾಡು ಯಾವುದಾದ್ರು ಒಂದು ಕೇಳಿ ಅದರಲ್ಲೇ ಮುಳುಗು ಬಿಡೋದು. ಮೋಸ ಹೋಗಬೇಡ ಅಂತಾರೆ ದಾಸರು ನೋಡಿ. ವಿಷಯಗಳಲ್ಲಿ, ಯಾಕಂದ್ರೆ ಅದು ಮೊಸಳೆ ಇದ್ದಾಗೆ. ಈ ಸಿನಿಮಾ ಹಾಡು ಇರ್ಬೋದು, ದೇವರನ್ನು ಬಿಟ್ಟು ಇನ್ನು ಯಾವ್ಯಾವ ವಿಚಾರ ಇದ್ರೂ ಎಲ್ಲವೂ ಅಷ್ಟೆ, ಅದೆಲ್ಲ ಮೊಸಳೆಗಳು ನಮ್ಮನ್ನ ಸಂಸಾರದಲ್ಲಿ ಎಳೆದು ತಂದ ಆಗುತ್ತವೆ. ಆನೆ ಒದ್ದಾಡಿತ್ತು ನೋಡಿ, 1000 ವರ್ಷ ಒದ್ದಾಡಿತ್ತು, ಏನು ರಕ್ತ ಹೋಗ್ತಾ ಇದೆ, ಯಾರು ಕಾಪಾಡಿದ್ರು? ಯಾರು ಕಾಪಾಡಿಲ್ಲ. ಆ ಥರ ನಮಗೆ ಈ ವಿಷಯಗಳು ಅಂತಾರೆ. ನೋಡಬಾರ್ದನ್ನ ನೋಡೋದು, ಕೇಳಬಾರ್ದನ್ನ ಕೇಳೋದು, ತಿನ್ನಬಾರ್ದನ್ನ ತಿನ್ನೋದು, ಇದೆಲ್ಲ ಮೊಸಳೆಗಳು ಅಂತ ನಾವು ಭಾವಿಸಬೇಕು. ಫಸ್ಟ್ ಆ ಥಾಟ್ ಒಳಗೆ ತಂದ್ಕೋಬೇಕು. ದೇವರಿಗೆ ನಿವೇದಿತವಾಗದ ಪದಾರ್ಥ, ದೇವರು ನೋಡಬೇಡ ಅಂತ ಹೇಳಿದ ಪದಾರ್ಥ, ದೇವರು ಯಾವುದನ್ನ ನೋಡು ಅಂತ ಹೇಳಿದ್ದಾನೋ ಅದನ್ನೇ ನೋಡ್ಬೇಕು. ನೋಡಬಾರದು ಅಂತ ಹೇಳಿದ್ದನ್ನ ಹೇಳಿಲ್ಲ. ನನ್ನನ್ನು ನೋಡು, ನನ್ನನ್ನು ಓದು, ನನ್ನ ಕುರಿತಾದ ಶಾಸ್ತ್ರ ಓದು ಅಷ್ಟೇ ಹೇಳಿದ್ದಾನೆ ಅಂದ್ರೆ ಏನರ್ಥ? ಮಿಕ್ಕಿದ್ದು ಯಾವುದು ನೋಡಬಾರ್ದು ಕೇಳಬಾರ್ದು ಅಂತ ಅರ್ಥ. ಅದನ್ನ ಮಾಡ್ತಾ ವಿಷಯದಲ್ಲಿ ಆಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ಈಡಾಡಿ, ಲೋಕಕ್ಕೆ ಸಂಬಂಧಪಟ್ಟಂತೆ ಇರುವ ಹರಟೆಗಳು, ವಿಷಯ ಹರಟೆ ಹೊಡೆಯೋದನ್ನೆಲ್ಲ ಬಿಟ್ಟು ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಹರಿಯಾಜ್ಞೆ ಎಂದರಿತು. ಶ್ರುತಿ ಸ್ಮೃತಿಗಳಲ್ಲಿ, ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಈ ಮಹಾಭಾರತ, ಭಾಗವತಾದಿ ಗ್ರಂಥಗಳು, ಪುರಾಣಗಳು, ಅವುಗಳಲ್ಲಿ ಏನು ಹೇಳಿದ್ದಾರೆ, ಅಥವಾ ಈ ಹರಿಕಥಾಂಸಾರ, ದಾಸರ ಪದ್ಯ, ಇವೆಲ್ಲವೂ ಸ್ಮೃತಿ ಗ್ರಂಥಗಳು. ಅದರಲ್ಲಿ ಹೇಳಿದ ಕರ್ಮಗಳನ್ನ ನಾವು ಪರಮಾತ್ಮನ ಆಜ್ಞೆ ಅಂತ ತಿಳಿಬೇಕು. ನಾವು ಹೇಳ್ಬೋದು, ಹನುಮಂತ ದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ, ಲಂಕೆಗೆ ಹೋದ್ರು ಬಂದ್ರು, ನಮಗೇನು ಆಜ್ಞೆ ಮಾಡಿಲ್ಲಲ್ಲ ಹಾಗೆ ಅಂತ ನಾವು ಬೇಸತ್ತು ಪಡಬೇಕಾಗಿಲ್ಲ. ನಮಗೆಲ್ಲ ಕಾಮನ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ದೇವರು ಹೇಳ್ಬಿಟ್ಟಿದ್ದಾನೆ. ವೇದಗಳಲ್ಲಿ, ಮಹಾಭಾರತಗಳಲ್ಲಿ, ಭಾಗವತಗಳಲ್ಲಿ, ದಾಸರ ಪದ್ಯಗಳಲ್ಲಿ ನಾವೇನ್ ಮಾಡಬೇಕು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಮಾಡ್ಬೇಕಷ್ಟೆ. ಹೆಚ್ಚು ತಲೆ ಕೊಡಿಸ್ಕೋಬೇಕಾಗಿಯೇ ಇಲ್ಲ. ಸುಲಭ ಸಾಧನೆ ಇದು, ಕಲಿಯುಗದಲ್ಲಂತೂ ಇನ್ನೂ ಸುಲಭ. ಹರಿಯಾಜ್ಞೆ ಇದೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆ ಅಂತ ತಿಳಿದು ಮಾಡುತ್ತಿರು, ಫಲಾಪೇಕ್ಷೆ ಇಲ್ಲದೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ಇವುಗಳನ್ನೆಲ್ಲ ಮಾಡ್ತಾ ಇರು ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.